ಗೈಸ್, ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಒಂದ್ ಕ್ಷಣಾನು ಬೇಡ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ನಂಗೆ ತುಂಬಾ ಮೋಟಿವೇಟ್ ಆಗುತ್ತೆ, ಮತ್ತೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಮತ್ತೆ ಇವತ್ತಿನ ಟಾಪಿಕ್ ಗೈಸ್, ನಿಮ್ಮ ಪರ್ಸನ್, ನೀವ್ ಯಾರ ಬಗ್ಗೆ ಹಗ್ಲು ರಾತ್ರಿ ಯೋಚನೆ ಮಾಡ್ಕೊಂಡು ಈ ವಿಡಿಯೋವರೆಗೆ ಬಂದಿದ್ದೀರಾ, ಆ ವ್ಯಕ್ತಿ ಈ ಸಮಯದಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಗೈಸ್. ನಿಮ್ಗೆ ಈ ವಿಡಿಯೋ ಯಾವಾಗ ಬರುತ್ತೆ ಅವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಜನರಲ್ ರೀಡಿಂಗ್ ಅಲ್ಲಿ 2 ಪೈಲ್ ಮಾಡೋದೇನು ಅಂದ್ರೆ ನಿಮ್ಗೆ ಚೆನ್ನಾಗಿ ರೆಸೊನೇಟ್ ಆಗ್ಲಿ ಅಂತ ಐ ಟ್ರೈ ಮೈ ಬೆಸ್ಟ್. ಅದಕ್ಕೋಸ್ಕರ ನಾನು ಯಾವಾಗ್ಲೂ 2 ಪೈಲ್ಸ್ ಇಡ್ತೀನಿ. ಆಸ್ ಯೂಶುವಲ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಸ್ಕ್ರೀನ್ ಮೇಲೆ 2 ಪೈಲ್ ಬರುತ್ತೆ, ಪೈಲ್ 1, ಪೈಲ್ 2. ನಿಮ್ಗೆ ಯಾವ ಪೈಲ್ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪೈಲ್ ನ ಪೂರ್ತಿ ನೋಡಿ ಗೈಸ್. 2 ಅಟ್ರಾಕ್ಟ್ ಆದ್ರೆ 2 ಪೈಲ್ ಸೆಲೆಕ್ಟ್ ಮಾಡ್ಕೊಂಡು 2 ನೋಡಿ, ಓಕೆನಾ? ಓಕೆ, ಸ್ಕ್ರೀನ್ ಮೇಲೆ ಪೈಲ್ ಬರುತ್ತೆ ನೋಡಿ ಗೈಸ್. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ರೀಡಿಂಗ್ ಶುರು ಮಾಡೋಣ. ಪೈಲ್ 1 ಯಾರ್ಯಾರಿಗೆ ಅಟ್ರಾಕ್ಟ್ ಆಗಿದೆ, ಅವ್ರ ಪರ್ಸನ್, ಯೂನಿವರ್ಸ್ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಗೈಸ್, ಅವ್ರನ್ನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ಅವ್ರ ಪಿಕ್ಚರ್ ಇದ್ರೆ ಪಿಕ್ಚರ್ ನೋಡಿ, ಕನೆಕ್ಟ್ ಆಗ್ತೀರಾ, ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್, ಓಕೆ? ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ದಯವಿಟ್ಟು ಹೇಳಿ. ಓಕೆ, 7 ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್, ವಾಂಡ್ಸ್ ಎನರ್ಜಿ ಬರ್ತಿದೆ ಗೈಸ್. ವಾವ್. 10 ಆಫ್ ಕಪ್ಸ್, ವಾವ್. ಸ್ಟಾರ್ ಕಾರ್ಡ್ ಬಂದಿದೆ, ವಾವ್. 8 ಆಫ್ ಪೆಂಟಕಲ್ಸ್. ಗೈಸ್, ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಓಕೆನಾ? ಮುಂಚೆ ಬೌಂಡ್ರೀಸ್ ಹಾಕೊಂಡಿದ್ರು ಅನ್ಸುತ್ತೆ, ಈಗ ಬೌಂಡ್ರೀಸ್ ಹಾಕೊಂಡಿಲ್ಲ. ಅವ್ರ ಲೈಫಲ್ಲಿ ಏನೋ ಸ್ವಲ್ಪ ಸ್ಟ್ರಗಲ್ಸ್ ನಡೀತಿದೆ. ಅದನ್ನೆಲ್ಲ ಆ ಸ್ಟ್ರಗಲಿಂಗ್ಸ್ ನ ಮುಗಿಸ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಬಿಕಾಸ್ ನಿಮ್ ಹತ್ರ ಬರ್ಬೇಕು, ಯಾಕಂದ್ರೆ ನಿಮ್ ಕಡೆ ಅವ್ರಿಗೆ ಫೈರ್ ಎನರ್ಜಿ ಇದೆ, ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ, ಫೈರ್ ಎನರ್ಜಿ ಇದೆ. ಸೊ ಅವರ ಲೈಫ್ ಅಲ್ಲಿ ಏನೇನ್ ಸ್ಟ್ರಗಲ್ಸ್ ಇದೆ ಅದನ್ನೆಲ್ಲ ದಾಟಿ ನಿಮ್ ಕಡೆ ಬರ್ಬೇಕು. ಹೊಸ ಸ್ಟಾರ್ಟ್ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಇಷ್ಟ ದಿನ ಅವರು ಆಕ್ಷನ್ ತಗೊಂಡಿಲ್ಲ, ಈಗ ತಗೋಬೇಕು, ಹೊಸ ಸ್ಟಾರ್ಟ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ ಮೇಲೆ ತುಂಬಾ ಒಬ್ಸೆಸ್ಡ್ ಫೀಲಿಂಗ್. ಅಂದ್ರೆ ಯಾವ ಕೆಲಸ ಮಾಡ್ತಾ ಇದ್ರು ತಲೆಯಲ್ಲಿ ನೀವೇ ಓಡ್ತಿರ್ತೀರಾ, ಅದನ್ನ ಒಬ್ಸೆಷನ್ ಅಂತೀವಿ. ನಾವೇನಾದ್ರೂ ಕೆಲಸ ಮಾಡ್ತಿದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಬಿಕಾಸ್ ಅಬ್ಸೆಸ್ಡ್ ಥಿಂಕಿಂಗ್ ಅಂತೀವಿ. ಆ ತರ ನಿಮ್ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ ಬಗ್ಗೆ ಕನ್ಸು ಕಾಣ್ತಿದ್ದಾರೆ, ತುಂಬಾ ಕನ್ಸುಗಳು ನೈಟ್ ಕಾಣ್ತಾರೆ ಅವ್ರು ನಿಮ್ ಬಗ್ಗೆ. ಮತ್ತೆ ಡೇ ಡ್ರೀಮಿಂಗು ಮಾಡ್ತಿರ್ತಾರೆ, ನೀವ್ ಅವ್ರ ಜೊತೆ ಇರೋವಂಗೆ, ಆತರ ಎಲ್ಲ ಅನ್ಕೋತಾ ಇರ್ತಾರೆ ಅವರು. ಇನ್ಕಮ್ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಗುಡ್ ಸೋರ್ಸ್ ಆಫ್ ಇನ್ಕಮ್ ಬರೋವಂಗ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ ತುಂಬಾ. ಮತ್ತೆ ಆಕ್ಷನ್ ತಗೋಬೇಕು ನಿಮ್ ಕಡೆ. ಇಷ್ಟ ದಿನ ಆಕ್ಷನ್ ತಗೊಂಡಿಲ್ಲ, ಬಿಕಾಸ್ ಅವ್ರಿಗೆ ಫೈನಾನ್ಷಿಯಲ್ ಸ್ಟ್ರಗಲ್ ಇರ್ಬೋದು, ಫ್ಯಾಮಿಲಿ ಸ್ಟ್ರಗಲ್ ಇರ್ಬೋದು, ಅಥವಾ ಅವ್ರ ಸುತ್ತಮುತ್ತ ಅವ್ರದ್ದು ಪ್ರಾಬ್ಲಮ್ಸ್ ಇರ್ಬೋದು. ಅವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಮ್ ಕಡೆ ಆಕ್ಷನ್ ತಗೊಳಕ್ ಕಷ್ಟ ಆಗಿದೆ. ಬಟ್ ಈಗ ಅವರು ಆಕ್ಷನ್ ತಗೊಳ್ಳೇಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ನೋಡಿ, 10 ಆಫ್ ಕಪ್ಸ್. ಅವರು ನಿಮ್ ಜೊತೆ ಫ್ಯಾಮಿಲಿ ನೋಡ್ತಿದ್ದಾರೆ. ನನ್ ಕನ್ಸ್ ಕಾಣ್ತಿದ್ದಾರೆ ಅನ್ನಲ್ಲ, ನಿಮ್ ಜೊತೆ ಅವ್ರ ಫ್ಯಾಮಿಲಿ ನೋಡ್ತಿದ್ದಾರೆ.
ನಿಮ್ ಜೊತೆ ಅವ್ರ ಫ್ಯಾಮಿಲಿ ಮಾಡಿದ್ರೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಅಂತ ಅನ್ಕೋತಾ ಇದಾರೆ. ನೀವೇನಾದ್ರೂ ಅವ್ರ ಲೈಫಲ್ಲಿ ಬಂದ್ರೆ ಅವ್ರು ತುಂಬಾ ಲಕ್ಕಿ ಅಂತ ಅನ್ಕೋತಿದ್ದಾರೆ. ಮತ್ತೆ ನಿಮ್ ಪರ್ಸನ್ಗೆ ತುಂಬಾ ಎಮೋಷನಲ್ ಫೀಲಿಂಗ್ ಇದೆ ನಿಮ್ ಮೇಲೆ. ಮತ್ತೆ ಅವ್ರ ಲೈಫಲ್ಲಿ ನೀವು ಬಂದ್ರೆ ಅವ್ರಿಗೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮತ್ತೆ ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ. ತುಂಬಾ ಎಮೋಷನಲ್. ಅವ್ರು ತೋರ್ಸ್ಕೋತಾರೋ ಬಿಡ್ತಾರೋ ಬಟ್ ವೆರಿ ಎಮೋಷನಲ್ ನಿಮ್ ಕಂಡ್ರೆ. ಈಗ ಕರೆಂಟ್ ಫೀಲಿಂಗ್ಸ್. ಮತ್ತೆ ನೀವ್ ಅವ್ರ ಲೈಫಿಗೆ ಬಂದ್ರೆ ಮನೆ ಕಟ್ಕೊಂಡು ಮಕ್ಳು ಅದೆಲ್ಲ ಅವ್ರ ಕನ್ಸು. ಒಂದ್ ಮನೆ ಕಟ್ಬೇಕು, ಮಕ್ಳು ಜೊತೆ ಇರ್ಬೇಕು, ಖುಷಿಯಾಗಿರ್ಬೇಕು, ನಮ್ ಫ್ಯಾಮಿಲಿ ನಿಮ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಗೈಸ್. ಸುಮಾರು ಜನಕ್ಕೆ ಮದ್ವೆ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಕ್ಲೈಮ್ ಮಾಡಿ ಎನರ್ಜಿ. ವಾವ್, ಮದ್ವೆ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕೆ ಅಂದ್ರೆ ನೀವು ಸ್ಟಾರ್ ಇದ್ದಂಗೆ ಅವ್ರಿಗೆ. ನೀವು ಸ್ಟಾರ್ ತರ ಅವ್ರಿಗೆ. ಯು ಆರ್ ಲೈಕ್ ಎ ಸ್ಟಾರ್. ಇಷ್ಟು ಕಪ್ಸು ಸಿಕ್ದಂಗೆ ನೀವು ಅವ್ರ ಲೈಫ್ ಬಂದ್ರೆ ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಅನ್ಸುತ್ತೆ. ಆದ್ರೆ ಅವ್ರಿಗೆ ನೀವೇ ಬೇಕು. ಯಾಕಂದ್ರೆ ನೀವು ಸ್ಟಾರ್ಸ್. ತುಂಬಾ ಎಮೋಷನಲಿ ನಿಮ್ ಜೊತೆ ಅಟ್ಯಾಚ್ಡ್ ಆಗಿದ್ದಾರೆ ಅವ್ರು. ಅವ್ರಿಗೆ ನಿಮ್ನ ಬಿಟ್ಟಿದ್ ಮಾಡಕ್ ಆಗಲ್ಲ ನೋಡಿ. ವೆರಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಸ್ತಿದೆ. ಅವ್ರು ಇಷ್ಟು ದಿನ ನಿಮ್ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಫೀಲಿಂಗ್ಸ್ ನ, ಅದನ್ನ ಈಗ ನೆಕ್ಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಗೈಸ್, ನನ್ಗೆ ಮಾತಾಡಕ್ ಸ್ವಲ್ಪ ಹಿಡ್ದಂಗ್ ಆಗ್ತಿದೆ. ಬಿಕಾಸ್ ನಿಮ್ ಪರ್ಸನ್ಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಬೋದು ಗೈಸ್. ಅವರು ನಿಮ್ಗೆ ಕಮ್ಯುನಿಕೇಟ್ ಮಾಡ್ಬೇಕು, ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್, ಅವ್ರ ಫೀಲಿಂಗ್ಸ್ ಬಗ್ಗೆ ಹೇಳ್ಬೇಕು, ಕಮಿಟ್ ಆಗ್ಬೇಕು, ಅವೆಲ್ಲ ಹೇಳ್ಬೇಕು ಅಂತ ಅನ್ಕೋತಿದ್ದಾರೆ. ಆದ್ರೆ ಅವ್ರಿಗೆ ಹೇಳಕ್ ಆಗ್ತಿಲ್ಲ. ನನ್ಗೆ ಬ್ಲಾಕ್ ಆದಂಗ್ ಆಗ್ತಿದೆ. ಸೊ ಮೆಜಾರಿಟಿ ನಿಮ್ಮ ಪರ್ಸನ್ಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಸೊ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ. ಬಟ್ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ಬಟ್ ಆಕ್ಷನ್ಸ್ ತಗೋತಾರೆ ಗೈಸ್. ನೋಡಿ, ವರ್ಕ್ ಮಾಡ್ತಾ ಇದಾರೆ, ಆಕ್ಷನ್ ತಗೋತಾರೆ. ಮತ್ತೆ ನಿಮ್ ಜೊತೆ ಫ್ಯಾಮಿಲಿ ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾರೆ. ಎನರ್ಜಿ ಎಕ್ಸ್ಚೇಂಜ್ ಅಂದ್ರೆ ಅವರ ಫೀಲಿಂಗ್ಸ್ ನ ನಿಮ್ಗೆ ಹೇಳ್ಬೇಕು, ನಿಮ್ ಫೀಲಿಂಗ್ಸ್ ನ ಅವ್ರು ಕೇಳ್ಬೇಕು, ಆ ತರ ಥಿಂಕಿಂಗ್ ಇದೆ ಅವ್ರಿಗೆ. ಮತ್ತೆ ಈ ರಿಲೇಶನ್ಶಿಪ್ಗೆ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ. ಶುರು ಮಾಡಿದ್ದಾರೆ ಎಫರ್ಟ್ ಹಾಕಕ್ಕೆ. ಅವ್ರು ತುಂಬಾ ವರ್ಕೋಹಾಲಿಕ್ ಪರ್ಸನ್ ಅನ್ಸುತ್ತೆ ನಿಮ್ಮ ವ್ಯಕ್ತಿ. ಬಟ್ ಜಾಸ್ತಿ ಮಾತಾಡಲ್ಲ ನೋಡಿ. ನಾನು ಯಾವಾಗ್ಲೇ ಏನ್ ಹೇಳ್ದೆ, ನನ್ ಥ್ರೋಟ್ ಚಕ್ರ ಬ್ಲಾಕ್ ಆದಂಗ ಆಗ್ತಿದೆ ಅಂತ. ಅವ್ರು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಅವ್ರ ಶೋ ಹೆಂಗ್ ಮಾಡ್ಕೋತಾರೆ ಅಂದ್ರೆ, ನಾನ್ ತುಂಬಾ ಪ್ರಾಕ್ಟಿಕಲ್ ಪರ್ಸನ್ನು, ನನ್ ಯಾರ ಬಗ್ಗೆನೂ ಕೇರ್ ಮಾಡಲ್ಲ, ನಾನು ಇರೋದೇ ಹಿಂಗೆ, ನನ್ ಹಾರ್ಡ್ ವರ್ಕ್ ಮಾಡ್ತೀನಿ, ಬರೀ ಮನಿ ಮೈಂಡೆಡ್ ಅಂತ ಅವರು ಜನಗಳಿಗೆ ತೋರ್ಸ್ಕೊತಾರೆ. ಬಟ್ ಆಕ್ಚುಲಿ ನಿಮ್ಗೂ ಅಷ್ಟೇ ಹಂಗೆ ತೋರ್ಸ್ಕೊತಾರೆ. ಬಟ್ ಆಕ್ಚುಲಿ ನಿಮ್ನ ಅವರು ಸ್ಟಾರ್ ತರ ನೋಡ್ತಿದ್ದಾರೆ. ಮತ್ತೆ ಪ್ರಾಕ್ಟಿಕಲ್ ಅಂತ ತೋರಿಸ್ತಾರಷ್ಟೇ. ತುಂಬಾ ಫೈರ್ ಎನರ್ಜಿ ಮತ್ತೆ ಎಮೋಷನಲ್ ಫೀಲಿಂಗ್ಸ್ ನಿಮ್ ಬಗ್ಗೆ ತುಂಬಾ ಇದೆ ಗೈಸ್. ತುಂಬಾ ನಿಮ್ ಪರ್ಸನ್ ವರ್ಗೋ, ಕ್ಯಾಪ್ರಿಕಾನ್ ಅಥವಾ ಟಾರಸ್ ಆಗಿರ್ಬೋದು. ಕನ್ಯಾ, ವೃಷಭ ರಾಶಿಯವ್ರು ಆಗಿರ್ಬೋದು. ಟಾರಸ್, ವರ್ಗೋ, ಕ್ಯಾಪ್ರಿಕಾನ್ ಮೂರಲ್ಲಿ ಯಾವ್ದಾದ್ರು ಆಗಿರ್ಬೋದು. ತುಂಬಾ ಅವರು ಪ್ರಾಕ್ಟಿಕಲ್ ಅಂತ ತೋರ್ಸ್ಕೊತಾರೆ. ಆದ್ರೆ ಖಂಡಿತ ನಿಮ್ ಮೇಲೆ ಎಮೋಷನಲ್ ಫೀಲಿಂಗ್ಸ್ ಜಾಸ್ತಿನೇ ಇದೆ ಗೈಸ್, ಜಾಸ್ತಿನೇ ಇದೆ. ಆಮೇಲೆ ಜಾಸ್ತಿ ನಾನು ವರ್ಕೋಹಾಲಿಕ್, ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿರ್ತೀನಿ. ನಾನ್ ಯಾರ ಕಡೆನೂ ನನ್ಗೆ ಬೇಕಾಗಿಲ್ಲ, ಯಾರ್ದು ನನ್ಗೆ ಅಟೆನ್ಷನ್ ಬೇಕಾಗಿಲ್ಲ ಅಂತ ತೋರ್ಸ್ಕೊತಾರೆ. ಬಟ್ ಅವ್ರಿಗೆ ನಿಮ್ ಅಟೆನ್ಷನ್ ಬೇಕೇ ಬೇಕು. ನೀವ್ ಯಾಕಂದ್ರೆ ಅವ್ರಿಗೆ ಸ್ಟಾರ್ ಅವ್ರ ಲೈಫಲ್ಲಿ. ನಿಮ್ ಅಟೆನ್ಷನ್ ಅವ್ರಿಗೆ ಬೇಕೇ ಬೇಕು. ತುಂಬಾ ಸ್ಲೋ ಮೂಮೆಂಟ್ ಗೈಸ್ ನಿಮ್ ಪರ್ಸನ್. ಸ್ಯಾಟರ್ನ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅವ್ರು ತುಂಬಾ ಏನಾದ್ರೂ ಅನ್ಕೊಂಡ್ರೆ, ಈಗ ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡ್ರೆ ಸ್ಲೋ ತಗೊಳ್ಳೋಣ, ಧೈರ್ಯ ಇಲ್ಲ, ಅಥವಾ ನಾನ್ಯಾಕೆ ಹೇಳ್ಬೇಕು ಅಂತ ಈಗೋ ಇರ್ಬೋದು, ಅಥವಾ ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಅಂತ ಭಯ ಇರ್ಬೋದು, ಅಥವಾ ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಭಯ ಇರ್ಬೋದು. ಸೊ ಓಪನ್ ಅಪ್ ಆಗಕ್ಕೆ ಲೇಟ್ ಮಾಡ್ತಿದ್ದಾರೆ. ಬಟ್ ಖಂಡಿತ ಎಫರ್ಟ್ ಹಾಕ್ತಿದ್ದಾರೆ, ಓಪನ್ ಅಪ್ ಆಗ್ತಾರೆ. ಯಾಕಂದ್ರೆ ನಿಮ್ ಜೊತೆ ಅವ್ರಿಗೆ ಒಳ್ಳೆ ಹ್ಯಾಪಿ ಲೈಫ್ ಬೇಕು ಗೈಸ್, ಹ್ಯಾಪಿ ಲೈಫ್. ಮತ್ತೆ ಮನಿನೂ ಅರ್ನ್ ಮಾಡಿದ್ರೆ ಲೈಫಲ್ಲಿ ಸ್ಟೇಬಲ್ ಆಗಿ ನಿಮ್ ಜೊತೆ ಫ್ಯಾಮಿಲಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಎಫರ್ಟ್ ಹಾಕ್ತಿದ್ದಾರೆ. ಮತ್ತೆ ರಿಲೇಶನ್ಶಿಪ್ ಅಲ್ಲೂ ಎಫರ್ಟ್ ಹಾಕ್ತಾರೆ ಗೈಸ್.
ತೋರ್ಸ್ಕೊಳ್ಳೋದ್ ಪ್ರಾಕ್ಟಿಕಲ್ ಪರ್ಸನ್ ಅಂತ. ಆದ್ರೆ ನೀವು ಹಂಗೆ ಅನ್ಕೊಂಡಿದ್ರ ಅನ್ಸುತ್ತೆ, ಬಟ್ ಖಂಡಿತ ಅವ್ರು ನಿಮ್ ವಿಷಯದಲ್ಲಿ ತುಂಬಾ ಎಮೋಷನಲ್ ಪರ್ಸನ್. ನಿಮ್ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ ಗೈಸ್. ಫೈರ್ ಎನರ್ಜಿ, ಪ್ಯಾಷನೇಟ್, ರೊಮ್ಯಾಂಟಿಕ್ ಫೀಲಿಂಗ್ಸು ಜಾಸ್ತಿ ಇದೆ. ಅವರು ಶೋ ಆಫ್ ಮಾಡೋದ್ರಿಂದ ನಿಮ್ಗೆ ಅನ್ನಿಸ್ಬೋದು ನೀವ್ ಮಾತ್ರ ಇಷ್ಟಪಡ್ತೀರಾ ಅಂದ್ರೆ ಅಂತ ಅನ್ಸ್ಬೋದು, ಬಟ್ ಅವರು ನಿಮ್ನ ತುಂಬಾ ಇಷ್ಟಪಡ್ತಾರೆ. ಬಟ್ ಥ್ರೋಟ್ ಚಕ್ರ ಖಂಡಿತ ಬ್ಲಾಕ್ ಆಗಿದೆ. ನಾನು 2-3 ಸಾರಿ ತೊದಲಿಸಿದೀನಿ ನಿಮ್ದು ರೀಡಿಂಗ್ ಮಾಡೋವಾಗ. ಸೊ ಅವ್ರ ಟೈಮ್ ತಗೋತಾರೆ ಗೈಸ್ ನಿಮ್ ಹತ್ರ ಬರಕ್ಕೆ, ಓಕೆನಾ. ಅವ್ರಿಗೆ ನಿಮ್ನ ನೋಡಿದ್ರೆ ನನ್ಗೆ ಅನ್ಸ್ತಾ ಇರೋದು, ನಿಮ್ ಮುಂದೆ ಬಂದ್ ನಿಂತ್ಕೊಂಡ್ರೆ ಏನ್ ಮಾತಾಡ್ಬೇಕು ಅಂತ ಅವ್ರು ಸ್ವಲ್ಪ ಬ್ಲಾಂಕ್ ಆಗ್ತಾರೆ. ಅವ್ರು ಏನೇನ್ ಅನ್ಕೊಂಡಿರ್ತಾರೆ ಮಾತಾಡ್ಬೇಕು ಅಂತ, ಅದನ್ನ ಮಾತಾಡಕ್ ಆಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಅವ್ರು ನಿಮ್ ಹತ್ರ ಮಾತಾಡ್ಬೇಕು ಅಥವಾ ಫೋನಲ್ಲಿ ಮಾತಾಡ್ಬೇಕು ಅಂದಾಗ ಅಥವಾ ಎದುರಿಗೆ ಸಿಕ್ತಾಗ ಅವ್ರು ತುಂಬಾ ಬ್ಲಾಂಕ್ ಆಗ್ತಾರೆ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮಾತಾಡಲ್ಲ ಗೈಸ್. ಯಾಕಂದ್ರೆ ಅವ್ರದ್ದು ಥ್ರೋಟ್ ಚಕ್ರ ಬ್ಲಾಕ್. ಅವ್ರ ನಿಮ್ ಹತ್ರ ಓಪನ್ ಅಪ್ ಆಗಕ್ ಆಗಲ್ಲ, ಓಕೆನಾ. ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ. ಯಾಕಂದ್ರೆ ನೀವು ಅವ್ರಿಗೆ ಸ್ಟಾರ್ ತರ ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕೇ ಬೇಕು. ಈ ಪ್ರಾಬ್ಲಮ್ಸ್ ಇಂದೆಲ್ಲ ಆಚೆ ಬಂದು ನಿಮಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ. ಸೊ ಅದಕ್ಕೆ ಜಾಬ್, ಕೆರಿಯರ್ ವೈಸು ಸಕ್ಸಸ್ ಬೇಕು ಅಂತ ಅದ್ರಲ್ಲೂ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸ್ವಲ್ಪ ನಿಮ್ ಪರ್ಸನ್ ಸ್ಲೋ ಎನರ್ಜಿ ಇರೋದ್ರಿಂದ ಲೇಟ್ ಆಗ್ತಿದೆ. ಬಟ್ ಖಂಡಿತ ಸುಮಾರು ಜನಕ್ಕೆ ಕಮಿಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅವ್ರಿಗೆ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಇರ್ಬೇಕು, ಆ ತರ ಅವ್ರು ಅನ್ಕೋತಾ ಇದಾರೆ ಗೈಸ್. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಫೈಲ್ ಒನ್ಗೆ ಅವರ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು ಅಂತ. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್. ವೀಲ್ ಆಫ್ ಫಾರ್ಚ್ಯೂನ್, ಪೇಜ್ ಆಫ್ ಸ್ವೋರ್ಡ್ಸ್, burden, 10 of wands, queen of wands, 4 of pentacles. Okay guys, ಅವ್ರಿಗೇನ್ ಸ್ಟ್ರಗಲ್ ನಡೀತಿದೆ ಅವ್ರ ಲೈಫಲ್ಲಿ, ಅದರಿಂದ ಅವ್ರು ಆಚೆ ಬರ್ಬೇಕು ಅಂದ್ರೆ ಅವರು ಅದನ್ನ ಅವ್ರು ಮಾಡಿರೋ ಕರ್ಮ ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ಆ ಸ್ಟ್ರಗಲ್ಸ್ನ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅವ್ರು ಅನ್ಕೋತಾ ಇದಾರೆ ಈ ಕರ್ಮ, ಇದನ್ನೆಲ್ಲ ಬ್ಯಾಗೇಜ್ ಏನಿದೆ ಇದನ್ನೆಲ್ಲ ಕಳ್ಕೊಂಡು ನಾನು ಏನೇನ್ ಆಪರ್ಚುನಿಟಿ ನಿಮ್ ಜೊತೆ ಏನಿರ್ಬೋದು ಆ ಆಪರ್ಚುನಿಟಿ ಏನ್ ಮಿಸ್ ಮಾಡ್ಕೊಂಡೆ ಅದನ್ನ ಪಡ್ಕೋಬೇಕು ಇವಾಗಾದ್ರು ಅಂತ ಅನ್ಕೋತಾ ಇದಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಮತ್ತೆ ಈ ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡ್ಬೇಕು. ಈಗ ಏನ್ ಕಂಡೀಷನ್ ಅಲ್ಲಿ ಇದೆ ಅದು ಅವ್ರಿಗೆ ಇಷ್ಟ ಇಲ್ಲ. ಮತ್ತೆ ಏಂಜಲ್ಸ್ ನ, ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ. ಒಳ್ಳೆ ಟೈಮ್ಗೋಸ್ಕರ ಕೇಳ್ಕೊತಾ ಇದಾರೆ. ಈ ಸ್ಟ್ರಗಲ್ ಇಂದ ಆಚೆ ಬರ್ಸಪ್ಪ ಅಂತ ಕೇಳ್ಕೊತಾ ಇದಾರೆ. ಅವ್ರು ಯಾವ ದೇವ್ರನ್ನ ನಂಬ್ತಾರೆ ಆ ದೇವ್ರನ್ನ. ಮತ್ತೆ ಯೂನಿವರ್ಸ್ಗೆ ಬಿಟ್ಟಿದ್ದಾರೆ, ನೀನೇ ನನ್ಗೆ ಈ ಸ್ಟ್ರಗಲ್ ಇಂದ ಆಚೆ ತಂದು ನನ್ನ ಲೈಫಲ್ಲಿ ಒಳ್ಳೆ ಟೈಮ್ ಬರ್ಸು ಅಂತ. ನೋಡಿ, ಒಳ್ಳೆ ಟೈಮ್ ಅಂದ್ರೆ ನಿಮ್ ಜೊತೆ ಕಮಿಟ್ಮೆಂಟ್. ಆ ಒಳ್ಳೆ ಟೈಮ್ಗೋಸ್ಕರ ಹಿ ಈಸ್ ಆಸ್ಕಿಂಗ್ ಯೂನಿವರ್ಸ್. ಅವ್ರು ನಂಬೋ ದೇವ್ರನ್ನ ಕೇಳ್ಕೊತಾ ಇದ್ದಾರೆ, ದಯವಿಟ್ಟು ಈ ಪ್ರಾಬ್ಲಮ್ಸ್ ಇಂದೆಲ್ಲ, ಈ ಸಿಚುವೇಶನ್ ಇಂದ ಆಚೆ ಬರ್ಸಿ ನಿಮ್ ಜೊತೆ ಯೂನಿಯನ್ ಆಗವಂಗೆ ಮಾಡಿ ಅಂತ ಯೂನಿವರ್ಸ್ ನ ಕೇಳ್ಕೊತಾ ಇದ್ದಾರೆ ಗೈಸ್. ವಾವ್, ಪ್ರೇ ಮಾಡ್ತಾ ಇದ್ದಾರೆ. ಅವ್ರು ಯೂನಿವರ್ಸ್ಗೆ. ನೋಡಿ, ಇಲ್ಲಿ ಬುಕ್ಸ್ ಓದ್ತಾ ಇರೋದು ಕಾಣಿಸ್ತಾ ಇದೆ. ಬುಕ್ಸ್, ಬೈಬಲ್ಸ್ ಓದ್ಬೋದು, ಕುರಾನ್ ಓದ್ಬೋದು, ಭಗವದ್ಗೀತೆ ಓದ್ಬೋದು, ಅಥವಾ ಓದೋದನ್ನ ಕೇಳ್ಬೋದು, ಅಥವಾ ಶ್ಲೋಕಗಳನ್ನ ಕೇಳ್ಬೋದು. ಒಟ್ನಲ್ಲಿ ಅವ್ರ ಪೀಸ್ ಆಫ್ ಮೈಂಡ್ಗೆ ಸ್ವಲ್ಪ ಸ್ಪಿರಿಚುವಲ್ ಆಗಿದ್ದಾರೆ ಗೈಸ್. ನಿಮ್ ಪರ್ಸನ್ ಸ್ಪಿರಿಚುವಲ್ ಆಗಿದ್ದಾರೆ. ನೀವ್ ಅವ್ರ ಲೈಫಿಗೆ ಬರ್ಲಿ ಅನ್ನೋದೇ ಅವ್ರದ್ದು ಒಂದೇ ಒಂದು ಇಂಟೆನ್ಷನ್ ಇರೋದು. ನೀವ್ ಅವ್ರ ಲೈಫಿಗೆ ಬರ್ಬೇಕು, ಅದು ಕಮಿಟೆಡ್, ಸ್ಟ್ರಾಂಗ್ ಬಾಂಡಿಂಗ್, ಸ್ಟ್ರಾಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಅವ್ರ ಲೈಫಿಗೆ ಬರ್ಬೇಕು, ಮ್ಯಾರೇಜ್ ಅಲ್ಲೇ ಬರ್ಬೇಕು ಅಂತಾನೆ ಕೇಳ್ಕೊತಾ ಇದ್ದಾರೆ ಗೈಸ್. ವಾವ್, ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ಅವರು ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್
ಶುರು ಮಾಡ್ಬೇಕು ಅನ್ಕೋತಿದಾರಲ್ಲ, ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ನಿಮ್ ಬಗ್ಗೆ. ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದಾರೆ. ಏನಿರ್ಬೋದು ನಿಮ್ ಬಗ್ಗೆ ತುಂಬಾ ಕುತೂಹಲ ಇದೆ ಅವ್ರಿಗೆ. ಇನ್ನು ನಿಮ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು, ಇನ್ನು ಡೀಪ್ ಅಲ್ಲಿ ನಿಮ್ ಬಗ್ಗೆ ಅನಲೈಸ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಇನ್ನು ತಿಳ್ಕೊಂಡಿಲ್ಲ ಅನ್ನೋದು ಅವ್ರ ಭಾವನೆ. ನಿಮ್ ಬಗ್ಗೆ ತುಂಬಾ ಕ್ಯೂರಿಯಸ್ ಇದಾರೆ. ಮತ್ತೆ ಅವ್ರ ಕೆರಿಯರ್ ಬಗ್ಗೆನೂ ತುಂಬಾ ದೊಡ್ಡ ಕನ್ಸಿಟ್ಕೊಂಡಿದ್ದಾರೆ. ಜೀವನದ ಬಗ್ಗೆನೂ ನಿಮ್ ಜೊತೆ ಒಳ್ಳೆ ಫ್ಯಾಮಿಲಿ ಲೈಫ್ ಇರ್ಬೇಕು ಅಂತ ಕನ್ಸಿಟ್ಕೊಂಡಿದ್ದಾರೆ. ಡ್ರೀಮ್ ಮಾಡ್ತಾ ಇದಾರೆ. ಮತ್ತೆ ತುಂಬಾ ನಾನು ಹೇಳ್ದಂಗೆ ಎಷ್ಟೇ ಸ್ಟ್ರಗಲ್ ಇದ್ರು, ಏನೇ ಇದ್ರು ಅವರು ಅದನ್ನೆಲ್ಲ ಮೀರಿ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಡ್ರೀಮ್ ಎನರ್ಜಿ ಬಂದಿದೆ. ತುಂಬಾ ಕನ್ಸ್ಗಳು ಬೀಳ್ಬೋದು ನಿಮ್ಗೂ ಅವ್ರಿಗೂ, ಅಥವಾ ಅವರು ಡೇಲುವೆ ನಿಮ್ನೆ ನೆನ್ಸ್ಕೊಂಡ್ ಜೀವನ ಮಾಡ್ತಿರ್ಬೋದು. ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಿರ್ಬೋದು. ಅವ್ರ ವರ್ಕೋಹಾಲಿಕ್ ಆದ್ರೂನು ನಿಮ್ ಬಗ್ಗೆನೆ ಜಾಸ್ತಿ ಯೋಚನೆ ಇದೆ ಅವ್ರಿಗೆ. ಬ್ಯಾಕ್ ಆಫ್ ದ ಮೈಂಡ್ ನೀವೇ ಇದ್ದೀರಾ. ರೆಂಟ್ ಫ್ರೀ ಆಗಿ 24/7 ಅವ್ರ ತಲೆಯಲ್ಲಿ ನೀವೇ ಇದ್ದೀರಾ ಗೈಸ್. ಅದಂತೂ ನೋ ಡೌಟ್. ನಿಮ್ ಪರ್ಸನ್ ಬೇರೆಯವ್ರ ಜೊತೆ ತುಂಬಾ ಮಾತಾಡ್ತಾರೆ. ನಿಮ್ ಮುಂದೆ ಮಾತ್ರ ಹಂಗಾಗೋದು. ತುಂಬಾ ಮಾತಾಡ್ತಾರೆ ಅವ್ರು ಆಕ್ಚುಲಿ ತುಂಬಾ ಜನ. ಆದ್ರೆ ನಿಮ್ ಮುಂದೆ ಬಂದಾಗ ಅವ್ರಿಗೆ ಮಾತಾಡಕ್ ಆಗಲ್ಲ, ಬ್ಲಾಕ್. ನಿಮ್ ಕಂಡ್ರೆ ಭಯನೋ ಟೆನ್ಷನ್ನೋ ಅಥವಾ ಈ ಫೀಲಿಂಗ್ಸ್ ಓವರ್ವೆಲ್ಮ್ ಆಗಿ ಅವ್ರಿಗೆ ಏನು ಮಾತು ಬರಲ್ವೋ ಗೊತ್ತಿಲ್ಲ. ಅವ್ರು ತುಂಬಾ ಟಾಕೆಟಿವ್ ಇದ್ದಾರೆ ಬೇರೆಯವ್ರ ಜೊತೆ, ತುಂಬಾ ಇಂಟೆಲಿಜೆಂಟ್ ಇದ್ದಾರೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಬಟ್ ನಿಮ್ ಮುಂದೆ ಮಾತಾಡಲ್ಲ. ಮತ್ತೆ ಗೈಸ್, ನೀವು ತುಂಬಾ ಬೋಲ್ಡ್ ಇದ್ದೀರಾ. ನೀವು ಕೆರಿಯರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ಕೂಡ ಅಂತ ಅವ್ರು ಅನ್ಕೋತಿದ್ದಾರೆ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ಹಾಟ್ ಆಗಿದ್ದೀರಾ. ಮತ್ತೆ ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ಪ್ರೀತಿ ಮಾಡ್ತಾರೆ. ಫೈರ್ ಎನರ್ಜಿ ಮತ್ತೆ ಕಾಣಿಸ್ತಿದೆ ಗೈಸ್. ಅಂದ್ರೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ನೀವು ತುಂಬಾ ಸ್ಟೇಬಲ್ ಪರ್ಸನ್, ಒಳ್ಳೆ ಅರ್ನಿಂಗ್ಸ್ ಇದೆ ನಿಮ್ಗೆ, ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ತುಂಬಾ ಪಾಸಿಟಿವ್ ಪರ್ಸನ್ನು. ನೀವ್ ಯಾವತ್ತುವೆ ನೀವ್ ಏನು ಪೊಸಿಷನ್ ಅಲ್ಲಿ ಇದ್ದೀರಾ ಯಾವತ್ತೂ ನೀವು ಅದ್ರಿಂದ ಜಂಬ ಪಟ್ಟಿಲ್ಲ. ಡೌನ್ ಟು ಅರ್ತ್ ಇದ್ದೀರಾ ಯಾವತ್ತುವೆ. ಡೌನ್ ಟು ಅರ್ತ್ ಇದ್ದೀರಾ. ಯಾವತ್ತು ಹೋಪ್ಫುಲ್ ಆದ ವ್ಯಕ್ತಿ ನೀವು. ಬೇರೆಯವ್ರು ಯಾರಾದ್ರೂ ಡೌನ್ ಫೀಲ್ ಆಗ್ತಿದ್ರೆ ಅಂದ್ರೆ ಬೇಜಾರಾಗಿದ್ರೆ ನೀವ್ ಅವ್ರ ಜೊತೆ ಮಾತಾಡಿದ್ರೆ ಸಾಕು ಅವ್ರ ಖುಷಿ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರಾಗಿದ್ರು ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಸ್ಟಾರ್ ತರ ಅವ್ರಿಗೆ. ಅವ್ರಿಗೆ ಬೇಜಾರಾದಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ಗೈಸ್, ಖಂಡಿತ. ಯಾಕಂದ್ರೆ ನೀವ್ ಅಂತ ಪರ್ಸನಾಲಿಟಿ. ನೋಡಕ್ಕೂ ಚೆನ್ನಾಗಿದ್ದೀರಾ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ? ನಿಮ್ಗೆ ಅಷ್ಟೆಲ್ಲಾ ಪವರ್ ಇದ್ರು ನೀವ್ ಯಾವತ್ತೂನು ಜಂಬ, ಈಗೋಯಿಸ್ಟಿಕ್ ಆಗಿ ಅವ್ರಿಗೆ ಕಂಡಿಲ್ಲ, ತೋರ್ಸ್ಕೊಂಡಿಲ್ಲ. ಅದು ಅವ್ರಿಗೆ ತುಂಬಾ ಇಷ್ಟ. ಯಾವತ್ತೂ ಗಿವಿಂಗ್ ಇದ್ದೀರಾ. ಆಕ್ಚುಲಿ ನೀವಿರೋ ಪೊಸಿಷನ್ಗೆ ನೀವು ಈಗೋಯಿಸ್ಟಿಕ್ ಆಗ್ಬೋದಿತ್ತು, ಬಟ್ ನೀವ್ ಆಗಿಲ್ಲ. ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ. ಎಲ್ಲಾ ಇದ್ರು ನೀವ್ ಆತರ ಮಾಡಿಲ್ಲ ಅನ್ನೋದು ಅವ್ರಿಗೆ ತುಂಬಾ ಇಷ್ಟ. ಫೈರ್ ಎನರ್ಜಿ. ನಿಮ್ ಬ್ಯೂಟಿ ತುಂಬಾ ಇಷ್ಟ ಅವ್ರಿಗೆ. ವೆರಿ ಪ್ಯಾಷನೇಟ್. ರೀಸೆಂಟ್ ಆಗಿ ನಿಮ್ನ ಎಲ್ಲೋ ಡ್ರೆಸ್ ಅಲ್ಲಿ ನೋಡಿರ್ಬೋದು ಅವ್ರು. ಅದ್ ಅವ್ರಿಗೆ ಇಷ್ಟ ಆಗಿರ್ಬೋದು. ಯೆಲ್ಲೋ ಕಲರ್. ಓಕೆ. ಅವ್ರಿಗೆ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಇಷ್ಟ, ಫ್ಯಾಮಿಲಿ ಮಾಡ್ಕೊಳಕ್ ಇಷ್ಟ. ಆದ್ರೆ ಅವರ ಜವಾಬ್ದಾರಿ, ಅವರ ರೆಸ್ಪಾನ್ಸಿಬಿಲಿಟೀಸ್ ಇಂದನೇ ಅವ್ರು ಡ್ರೈನ್ ಆಗ್ತಿದ್ದಾರೆ ನೋಡಿ. ಮತ್ತೆ ಪ್ಯಾಷನೇಟ್ ಎನರ್ಜಿ. ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ ಗೈಸ್ ನಿಮ್ ಮೇಲೆ. ಫಿಸಿಕಲಿ, ಮೆಂಟಲಿ ತುಂಬಾ ಅಟ್ರಾಕ್ಷನ್ ಇದೆ. ನಿಮ್ ಬ್ಯೂಟಿಗ್ ಫುಲ್ ಅವ್ರು ಫಿದಾ ಆಗಿದ್ದಾರೆ. ಬಟ್ ಅವ್ರಿಗೆ ಏನೋ ಬರ್ಡನ್ ಇದೆ. ಸ್ಟ್ರೆಸ್ಡು, ಓವರ್ ಸ್ಟ್ರೆಸ್ಡು. ಅವ್ರ ಜವಾಬ್ದಾರಿ ಜಾಸ್ತಿ ಅನ್ಸುತ್ತೆ ನಿಮ್ ವ್ಯಕ್ತಿಗೆ. ತುಂಬಾ ಡ್ರೈನ್ ಆಗೋಗಿದೆ ಅವ್ರ ಎನರ್ಜಿ. ಅವ್ರ ಪಾಸ್ಟ್ ಅಲ್ಲಿ ತುಂಬಾ ನೋವುಗಳು ಅನುಭವಿಸಿದ್ದಾರೆ. ಸೊ ನಿಮ್ ಹತ್ರ ಮ್ಯಾರೇಜ್ ಪ್ರಪೋಸಲ್, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡ್ರು ಇದು ತಡಿತಾ ಇದೆ ಅವ್ರನ್ನ. ಭಯ. ಮತ್ತೆ ಫೈನಾನ್ಷಿಯಲ್ ಬರ್ಡನ್ ಇದೆ ತುಂಬಾ ಜನಕ್ಕೆ.
ನಿಮ್ಮಷ್ಟು ಅವ್ರು ಸ್ಟೇಬಲ್ ಆಗಿಲ್ಲ, ಸೆಟ್ಲ್ ಆಗಿಲ್ಲ, ಫೈನಾನ್ಷಿಯಲ್ ಬರ್ಡನ್ ಇದೆ. ಸೊ ನಿಮ್ ಹತ್ರ ಬರಕ್ಕೆ ಟೈಮ್ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ. ತುಂಬಾ ಓವರ್ ಥಿಂಕ್ ಮಾಡ್ತಾರೆ ಗೈಸ್. ಮತ್ತೆ ಆಲ್ರೆಡಿ ಅವರು ಡೈಲಿ ನಿಮ್ ಜೊತೆ ಇದ್ದಂಗೆ, ನಿಮ್ ಜೊತೆ ಜೀವನ ಮಾಡ್ದಂಗೆ ನೆನ್ಸ್ಕೊತಿದ್ದಾರೆ. ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ಕರೆಂಟ್ ಸಿಚುವೇಶನ್ ನಿಮ್ ಪರ್ಸನ್ ಪ್ರೆಷರ್ ಅಲ್ಲಿ ಇದ್ದಾರೆ ಅವ್ರು. ಆ ಪ್ರೆಷರ್ ಇಂದ ಆಚೆ ಬಂದು ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಸದ್ಯಕ್ಕೆ ಹಿ ಇಸ್ ವರ್ಕಿಂಗ್ ಅಷ್ಟೇ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಇದೆ, ಜವಾಬ್ದಾರಿಗಳು ಜಾಸ್ತಿ ಇದೆ. ಫುಲ್ ಎನರ್ಜಿ ಡ್ರೈನ್ ಆಗೋಗಿದೆ ಗೈಸ್ ಅವ್ರಿಗೆ. ತುಂಬಾ ಡ್ರೈನ್ ಆಗಿದೆ ಪಾಪ. ನೋಡಿ, ಎಫರ್ಟ್ ಹಾಕ್ಬೇಕು ಅಂತ ಅನ್ಕೊಂಡು ಆಗ್ತಾ ಇದಾರೆ. ಬಟ್ ಅವರು ನಿಮ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ತುಂಬಾ ಇದೆ. ಈಗ ಎಫರ್ಟ್ ಹಾಕಿ ನನ್ ಮುಂದೆ ಬಂದಿಲ್ಲ ಅಂದ್ರೆ ನಿಮ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ಜಾಸ್ತಿ ಇದೆ. ನೋಡಿ ಎಷ್ಟು ಗಟ್ಟಿಯಾಗಿ ಹೆಂಗ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ನೀವ್ ಸಿಕ್ಬಿಟ್ರೆ ಗಟ್ಟಿಯಾಗಿ ಹೆಂಗ್ ಇಟ್ಕೊಂಡು ನಿಮ್ನ ಬಿಡಲ್ಲ ನಿಮ್ ಲೈಫಲ್ಲಿ, ಅವ್ರ ಲೈಫಲ್ಲಿ. ಅದಕ್ಕೆ ಅವ್ರ ಮ್ಯಾರೇಜ್ ಕೇಳ್ತಾ ಇರೋದು. ಮದ್ವೆ ಆಗ್ಬಿಟ್ರೆ ನನ್ ಇವ್ರು ಯಾವತ್ತೂ ಬಿಟ್ಟೋಗಲ್ಲ ಅಂತ. ಅವ್ರಿಗೆ ನಿಮ್ನ ಬಿಟ್ಟಿರಕ್ ಆಗ್ತಿಲ್ಲ ಅವ್ರಿಗೆ. ಅಷ್ಟು ಅಬ್ಸೆಸ್ಡ್ ಫೀಲಿಂಗು, ಓವರ್ ಥಿಂಕಿಂಗು, ಅಟ್ಯಾಚ್ಡ್, ತುಂಬಾ ಪ್ಯಾಷನೇಟ್ ಎನರ್ಜಿ ಬರ್ತಿದೆ ಗೈಸ್. ಅವ್ರಿಗೆ ಒಂದ್ ಸ್ಟೇಬಲ್ ಇನ್ಕಮ್ ಬರೋವಂಗೆ ಆಗ್ಬೇಕು. ಸೊ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದಾರೆ ಅದಕ್ಕೋಸ್ಕರ. ಮತ್ತೆ ಸ್ಟೇಬಲ್ ಲೈಫ್ ನಿಮ್ ಜೊತೆ ಸಿಗ್ಬೇಕು, ಅದಕ್ಕೂ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಗೈಸ್. ಅವ್ರಿಗ್ ಮಾತ್ರ ನೀವ್ ಇರ್ಬೇಕು ಅನ್ನೋದು ತುಂಬಾ ಇದೆ. ತುಂಬಾ ಕಂಟ್ರೋಲಿಂಗ್ ಇದಾರೆ. ಅವ್ರಿಗ್ ಮಾತ್ರ ನೀವ್ ಬೇಕು ಅನ್ನೋ ತರ ಸ್ವಲ್ಪ ಆ ನೇಚರ್ ಇದೆ. ಪೊಸೆಸಿವ್, ಜಾಸ್ತಿ ಪೊಸೆಸಿವ್. ಬೇರೆಯವ್ರ ಜೊತೆ ನೋಡಿದ್ರೆ ಬೇಜಾರ್ ಮಾಡ್ಕೋತಾರೆ, ಅವ್ರಿಗೆ ಇಷ್ಟ ಆಗಲ್ಲ, ಜೆಲಸ್ ಫೀಲ್ ಮಾಡ್ತಾರೆ. ತುಂಬಾ ಪೊಸೆಸಿವ್ ನಿಮ್ ಕಂಡ್ರೆ. ಮತ್ತೆ ಮಾತಾಡಲ್ಲ, ಜಾಸ್ತಿ ಮಾತಾಡಲ್ಲ, ಓಪನ್ ಅಪ್ ಆಗಲ್ಲ. ಅವ್ರ ಮನ್ಸಲ್ಲೇ ಪ್ರಾಕ್ಟಿಕಲ್ ಅಂತ, ಫುಲ್ ಪ್ರಾಕ್ಟಿಕಲ್, ನಾನು ಯಾವ ಎಮೋಷನಲಿ ಯಾರ ಜೊತೆನೂ ಅಟ್ಯಾಚ್ ಆಗಲ್ಲ ಅನ್ನೋ ತರನೇ ತೋರ್ಸ್ಕೊತಾರೆ. ಮತ್ತೆ ಅದೇ ಕಾರ್ಡ್ ಬಂದಿದೆ ನೋಡಿ. ಅವ್ರ ಓಪನ್ ಅಪ್ ಆಗಲ್ಲ. ಮತ್ತೆ ಜಾಸ್ತಿ ರಿಸ್ಕ್ ತಗೊಳಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ಫುಲ್ ಸೆಕ್ಯೂರ್ಡ್ ಲೈಫ್ ಬೇಕು. ಓಕೆನಾ? ಫುಲ್ ರಿಸ್ಕ್ ಅಲ್ಲೇ ಜೀವನ ಮಾಡಕ್ ಅವ್ರಿಗೂ ಇಷ್ಟ ಇಲ್ಲ. ತುಂಬಾ ಕನ್ಸರ್ವೇಟಿವ್. ನಿಮ್ ಮುಂದೆ ಅಂತೂ ಓಪನ್ ಅಪ್ಪೇ ಆಗಲ್ಲ. ಬೇರೆಯವ್ರ ಜೊತೆ ಮಾತಾಡಿದ್ರು ನಿಮ್ ಮುಂದೆ ಮಾತಾಡಲ್ಲ ಅವ್ರು. ಮತ್ತೆ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ. ಅಂದ್ರೆ ನಾನ್ ಈ ತರ ಮಾತಾಡ್ಬಿಟ್ರೆ ಇವ್ರು ಏನ್ ಅನ್ಕೊಬಿಡ್ತಾರೋ, ಅದನ್ ಮಾತಾಡ್ಬಿಟ್ರೆ ಇವ್ರು ಏನ್ ಅನ್ಕೊಬಿಡ್ತಾರೋ, ಆತರ ಸೆಲ್ಫ್ ಕಾನ್ಶಿಯಸ್ ಜಾಸ್ತಿ. ನಿಮ್ ಜೊತೆ ಮಾತಾಡುವಾಗ ಒಂದೊಂದ್ ಮಾತು ಯೋಚನೆ ಮಾಡಿ, ಥಿಂಕ್ ಮಾಡಿ ಮಾತಾಡ್ತಾರೆ. ಹೆಂಗಪ್ಪ ಮಾತಾಡೋದು ಅಂತ. ಈ ತರ ಮಾತಾಡ್ಬಿಟ್ರೆ, ತಪ್ಪು ತಿಳ್ಕೊಬಿಟ್ರೆ, ನೀವು ದೂರ ಆಗ್ಬಿಟ್ರೆ ಅವ್ರಿಗೆ ನಿಮ್ ಜೊತೆ ನಿಮ್ಮಿಂದ ದೂರ ಆಗಕ್ ಒಂಚೂರು ಇಷ್ಟ ಇಲ್ಲ. ಸೊ ನಿಧಾನ ಆದ್ರೂ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಧಾನ ಆದ್ರೂ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟೆ ಕೊಡ್ತಾರೆ ಗೈಸ್. ಈ ಸ್ಟ್ರಗಲ್ ಇದೆಯಲ್ಲ, ಪ್ರೆಸೆಂಟ್ಲಿ ಅವ್ರು ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ಅದರಿಂದ ಆಚೆ ಬಂದ ತಕ್ಷಣ ನಿಮ್ಗೆ ಕಮಿಟ್ಮೆಂಟ್ ಕೊಟ್ಟೆ ಕೊಡ್ತಾರೆ ಗೈಸ್. ಓಕೆನಾ? ತುಂಬಾ ಚಾಯ್ಸಸ್ ಕಾಣಿಸ್ತಿದೆ ಅವ್ರಿಗೆ. ಆದ್ರೂ ಅವ್ರಿಗೆ ನೀವೇ ಬೇಕು. ಆ ಚಾಯ್ಸಸ್ ಎಲ್ಲ ಬೇಡ. ಲಿಟ್ರಲಿ ಅವ್ರು ಯೂನಿವರ್ಸ್ ಪ್ರೇ ಮಾಡ್ತಿದ್ದಾರೆ. ಯಾಕಂದ್ರೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಪ್ರೇ ಮಾಡ್ತಾ ಇದಾರೆ ನೀವ್ ಅವ್ರ ಲೈಫಿಗೆ ಬರ್ಲಿ ಅಂತ. ಎಫರ್ಟು ಹಾಕ್ತಿದ್ದಾರೆ. ಅವ್ರಿಗೆ ನೀವೇ ಬೇಕು. ನಿಮ್ಬಿಟ್ ನನ್ಗೆ ಏನೂ ಕಾಣಿಸ್ತಿಲ್ಲ ಇಲ್ಲಿ ಈ ಫೈಲಲ್ಲಿ. ನಿಮ್ಬಿಟ್ಟು ಅವ್ರಿಗೆ ಮನಿ ಪ್ರಾಬ್ಲಮ್ ಒಂದ್ ಬಿಟ್ರೆ ಅವ್ರಿಗೆ ಬೇರೆ ಯಾರ ಬಗ್ಗೆ ಥಿಂಕ್ ಮಾಡೋದು ಆತರ ಏನು ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಆತರ ಏನು ಇಲ್ಲ. ದುಡ್ಡಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು, ವರ್ಕ್ ಪ್ರೆಷರ್ ಇರ್ಬೋದು, ವರ್ಕ್ ಲೋಡ್ ಇರ್ಬೋದು.
ಬೇರೆ ಥರ್ಡ್ ಪಾರ್ಟಿ ಇದ್ರೂನು ಅವ್ರ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ, ಯಾಕಂದ್ರೆ ಯಾವ ಫೀಲಿಂಗ್ಸ್ ಕಾರ್ಡು ಇಲ್ಲಿ ಬಂದಿಲ್ಲ. ಫುಲ್ ಅವ್ರದ್ದು 100% ಫೀಲಿಂಗ್ಸ್ ನಿಮ್ ಮೇಲೆ ಮಾತ್ರ ಇರೋದು ಗೈಸ್. ನಿಮ್ದೇ ಬಂದಿದೆ ಫುಲ್ ಅವ್ರ ಥಿಂಕಿಂಗ್ಸ್ ಥಾಟ್ಸ್. ವಾವ್, ಕ್ಲೈಮ್ ಮಾಡಿ. ಅವ್ರಿಗೆ ನಿಮ್ ಜೊತೆ ಲೈಫ್ ಲಾಂಗ್ ಕಮಿಟ್ಮೆಂಟ್ ಬೇಕು ಅಷ್ಟೇ ಅವ್ರಿಗೆ. ಅವ್ರು ಸುಮ್ನೆ ಕ್ರಶ್, ಇದ್ ಮಾಮೂಲಿ ರಿಲೇಶನ್ಶಿಪ್ ಬಿಡು ಆ ತರ ಇಲ್ಲ. ಫುಲ್ ಪೂರ್ತಿ ಲೈಫಿಗೆ ನೀವು ಬೇಕು, ಯಾಕಂದ್ರೆ ನೀವು ಸ್ಟಾರ್. ಅವ್ರ ಲೈಫಲ್ಲಿ ಫುಲ್ ಸೆಟ್ಲ್ ಆಗ್ಬಿಡ್ತಾರೆ. ಈ ಸ್ಟ್ರಗಲ್ ಇಂದೆಲ್ಲ ಆಚೆ ಬಂದ್ಬಿಡ್ತಾರೆ ನೀವು ಬಂದ್ರೆ ಅವ್ರ ಲೈಫಲ್ಲಿ. ನಿಮ್ಮನ್ನ ಬಚ್ಚಿಟ್ಕೊಬಿಡ್ತಾರೆ ನೀವೇನಾದ್ರೂ ಅವ್ರ ಲೈಫಲ್ಲಿ ಸಿಕ್ಕಿದ್ರೆ. ಅಷ್ಟು ನಿಮ್ ಕಂಡ್ರೆ ಪ್ರೀತಿ ಇದೆ, ಅಷ್ಟು ಇಷ್ಟ. ಯೂನಿವರ್ಸ್, ಫೈಲ್ 1ಗೆ ಅವ್ರ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್. ನಾನು ಏನ್ ಹೇಳ್ದೆ, ನಿಮ್ನ ದೂರದಿಂದ ನೋಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ದೆ ಅಲ್ವಾ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ನಿಮ್ ಸೋಷಿಯಲ್ ಮೀಡಿಯಾ ನೋಡೋದು, ಬೇರೆಯವ್ರ ಅಕೌಂಟ್ ಇಂದ ನೋಡೋದು, ಒಟ್ನಲ್ಲಿ ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ ಅಂತೆಲ್ಲ ಪ್ರತಿಯೊಂದನ್ನು ಅವ್ರು ತಿಳ್ಕೊತಾ ಇದ್ದಾರೆ ಗೈಸ್. ಓಕೆ, ಅವರು ಇದೇನ್ ಬರ್ಡನ್ ಇದೆ, ನಾನು ಅವಾಗ್ಲೇ ಏನ್ ಹೇಳ್ದೆ, ಬರ್ಡನ್ ಸ್ಟ್ರೆಸ್ ಇದ್ರಿಂದೆಲ್ಲ ಕಟ್ ಆಫ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೇಕು. ನಿಮ್ ಜೊತೆ ಶಿಪ್ ಇದೆ ನೋಡಿ, ಇದೇನಿದೆ ಅವ್ರ ಸ್ಟ್ರಗಲ್, ಇದು ಥ್ರೆಡ್, ಇದು ದಾರ, ಇದನ್ನ ಕಟ್ ಆಫ್ ಮಾಡ್ಕೊಂಡು ನಿಮ್ ಜೊತೆ ಫ್ಯಾಮಿಲಿ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೋತಾ ಇದಾರೆ, ಪ್ರೋಗ್ರೆಸ್ ಆಗ್ಬೇಕು ಅಂತ. ಖಂಡಿತ ಎಫರ್ಟ್ ಆಗ್ತಿದ್ದಾರೆ, ಖಂಡಿತ ಬರ್ತಾರೆ ಗೈಸ್. ಟ್ರಾವೆಲಿಂಗ್ ಎನರ್ಜಿ ಮತ್ತೆ ಕಾಣಿಸ್ತಿದೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಸುಮಾರು ಜನ ಔಟ್ ಆಫ್ ಸೀಸ್ ಅಂದ್ರೆ ಅಬ್ರಾಡ್ ಟ್ರಾವೆಲ್ ಮಾಡ್ಬೇಕು, ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಅವ್ರಿಗೆ ನಿಮ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರು ಕ್ಯೂರಿಯಸ್ ಇದ್ದಾರೆ, ಬಟ್ ಆಲ್ರೆಡಿ ನಿಮ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ, ಸತ್ಯ ಗೊತ್ತಾಗಿದೆ. ಡಿಟರ್ಮೈನ್ ಮಾಡಿದ್ದಾರೆ, ಅಂದ್ರೆ ನಿರ್ಧಾರ ತಕೊಂಡಿದ್ದಾರೆ. ನೀವೇ ಅವ್ರ ಲೈಫ್ ಪಾರ್ಟ್ನರ್ ಅಂತ, ನೀವೇ ಅವ್ರ ಲೈಫ್ ಪಾರ್ಟ್ನರ್ ಅಂತ. ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ, ಮತ್ತೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಗೈಸ್. ರೆಡ್ ರೋಸ್ ಕೊಟ್ಟಿರ್ಬೋದು ನಿಮ್ಗೆ ನಿಮ್ ಪರ್ಸನ್, ಅಥವಾ ನೀವು ಕೊಟ್ಟಿರ್ಬೋದು. ಅಡಿಕ್ಷನ್ ತುಂಬಾ ನಾನು ಏನ್ ಹೇಳ್ದೆ, ತುಂಬಾ ಒಬ್ಸೆಸ್ಡ್ ಎನರ್ಜಿ. ಅಡಿಕ್ಷನ್, ನೀವಂದ್ರೆ ಅಡಿಕ್ಷನ್. ಅವರು ಏನೇ ಮಾಡ್ತಿರ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ನಿಮ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ, ಒಬ್ಸೆಷನ್ ಫೀಲಿಂಗ್ ಆಗ್ತಿರುತ್ತೆ. ಅವ್ರ ಎಮೋಷನ್ಸ್ ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಆಗಲ್ಲ ಅವ್ರಿಗೆ, ಆಗ್ತಾ ಇಲ್ಲ. ತೋರ್ಸ್ಕೊಳಲ್ಲ ಅಷ್ಟೇ, ಮಾತಾಡಲ್ಲ ಜಾಸ್ತಿ, ಈ ತರ ಇದಾರೆ. ಬಟ್ ತುಂಬಾ ಒಬ್ಸೆಷನ್ ಫೀಲಿಂಗು. ಅವ್ರಿಗೆ ಬೇರೆ ಏನ್ ಕೆಲ್ಸಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕೂ ಆಗ್ತಿಲ್ಲ. ನಿಮ್ ಥಾಟ್ ಅವ್ರಿಗೊಂಥರ ಅಡಿಕ್ಷನ್ ತರ. ಅವ್ರಿಗೆ ಒಂದೊಂದ್ಸರಿ ಅನ್ಸಿದೆ, ಯಾಕಪ್ಪ ನನ್ ತಲೆಯಿಂದ ಹೋಗ್ತಾನೆ ಇಲ್ಲ ಅನ್ನವಷ್ಟು ಇರ್ತೀರಾ ನೀವು ಅವ್ರ ತಲೆಯಲ್ಲಿ. ಅಷ್ಟು ಡಿಪೆಂಡ್ ಆಗಿದ್ದಾರೆ. ಅಡಿಕ್ಷನ್ ಅಂದ್ರೆ ಡ್ರಗ್ ಅಡಿಕ್ಷನ್ ಆ ತರ. ನಿಮ್ಮ ಥಾಟ್ಸ್ ಅಡಿಕ್ಷನ್ ಅವ್ರಿಗೆ. ಏನಾದ್ರು ಪ್ರಾಬ್ಲಮ್ ಆಯ್ತಾ, ನಿಮ್ ಬಗ್ಗೆ ನೆನ್ಸ್ಕೊತಾರೆ, ಸಮಾಧಾನ ಆಗುತ್ತೆ. ಇನ್ನೇನಾದ್ರು ಪ್ರಾಬ್ಲಮ್ ಬಂತಾ, ನಿಮ್ ಬಗ್ಗೆ ನೆನ್ಸ್ಕೊತಾರೆ, ಸಮಾಧಾನ ಆಗ್ತಾರೆ. ಯಾವಾಗ್ಲೂ ಬ್ಯಾಕ್ ಆಫ್ ದ ಮೈಂಡ್ ನೀವ್ ಏನ್ ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಎಲ್ಲಿಗೆ ಹೋಗ್ತೀರಾ, ಅದೇ ನಡೀತಿದೆ ಗೈಸ್ ಅವ್ರಿಗೆ. ಫೈನಾನ್ಷಿಯಲ್ ಇಷ್ಟು ಪ್ರಾಬ್ಲಮ್ ಇದ್ರೂನು ನಿಮ್ ಬಗ್ಗೆ ನೆನ್ಸ್ಕೊಂಡ್ರೆ ಅದು ಆ ಸ್ಟ್ರೆಸ್ ಇಂದ ಅವ್ರು ಆಚೆ ಬರ್ತಾರೆ ಒಂದ್ ಸ್ವಲ್ಪ ಹೊತ್ಕಾದ್ರು. ಮತ್ತೆ ನಿಮ್ ಜೊತೆ ಇರೋವಾಗ ನೆನ್ಸ್ಕೊಬಿಡ್ತಾರೆ. 3D ಗಿಂತ 5D ನಿಮ್ ಜೊತೆ ತುಂಬಾ ಇದ್ದಾರೆ. ಲವ್ ನೋಡಿ, ಅನ್ಕಂಡೀಷನಲ್ ಲವ್. ವಾವ್, ನಿಮ್ ಕಂಡ್ರೆ ಅನ್ಕಂಡೀಷನಲ್ ಲವ್ ಇದೆ, ಅಫೆಕ್ಷನ್ ಇದೆ, ಅಟ್ರಾಕ್ಷನ್ ಅಂತೂ ಇದ್ದೇ ಇದೆ. ಅವ್ರಿಗಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸ್ತಾರೆ ಗೈಸ್. ವಾವ್, ನೋಡಿ, ಅವ್ರಿಗಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸ್ತಾರೆ. ಕ್ಲೈಮ್ ಮಾಡಿ. ರೋಸ್ ಮತ್ತೆ ಬಂದಿದೆ. ಇಲ್ಲ ನೀವು ರೋಸ್ ಕೊಟ್ಟಿದ್ದೀರಾ, ಇಲ್ಲ ಅವ್ರ ರೋಸ್ ಕೊಟ್ಟಿದಾರ, ಇಲ್ಲ ಇಬ್ರಲ್ಲಿ ಯಾರಿಗಾದ್ರೂ ರೋಸ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ, ರೆಡ್ ರೋಸ್. ಯೂನಿವರ್ಸ್, ಫೈಲ್ 1 ಅವ್ರಿಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಕರೆಂಟ್ ಫೀಲಿಂಗ್ಸ್, ಫೈಲ್ 1 ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್.
ಕಮ್ಯುನಿಕೇಶನ್ ಮಾಡ್ತಾರೆ ಗೈಸ್. ನೋಡಿ, ಕಮ್ಯುನಿಕೇಶನ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. ಖಂಡಿತ ಕಮ್ಯುನಿಕೇಶನ್ ಬರುತ್ತೆ. ಎಫರ್ಟ್ ಹಾಕ್ತಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರಿಗೆ ಎಷ್ಟೇ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಲಿ, ಅವ್ರಿಗೆ ಇನ್ನೂ ಅಡಿಕ್ಷನ್ ತಡ್ಕೊಳಕ್ ಆಗ್ತಿಲ್ಲ. ಖಂಡಿತ ಮೆಸೇಜ್, ಕಾಲ್ ಅಥವಾ ಮೀಟ್ ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡೋಣ ಅಥವಾ ಡೇಟ್ಗೆ ಹೋಗೋಣ ಅಂತ ಕಮ್ಯುನಿಕೇಶನ್ ಬಂದೇ ಬರುತ್ತೆ. ಓಕೆ, ಹ್ಯಾಂಗ್ ಮ್ಯಾನ್. ನಾನು ಏನಂದೆ, ಅವ್ರಿಗೆ ಬರ್ಡನ್ ಇದೆ, ಸ್ವಲ್ಪ ಸ್ಟಕ್ ಆದಂಗ್ ಫೀಲ್ ಮಾಡ್ತಾರೆ. ಬಟ್ ಅವರು ಸರ್ಚ್ ಮಾಡ್ತಿರೋದು ಸೂರ್ಯನ್ಗೋಸ್ಕರ. ಸೂರ್ಯ ಆರ್ ಸ್ಟಾರ್ ಅಂದ್ರೆ ನೀವ್ ಅವ್ರಿಗೆ ಸ್ಟಾರ್. ಓಕೆನಾ? ಬಂದೇ ಬರ್ತಾರೆ. ಸದ್ಯದ ಪರಿಸ್ಥಿತಿಲಿ ಹ್ಯಾಂಗ್ ಆಗಿದ್ದಾರೆ, ಸ್ಟಕ್ ಫೀಲ್ ಆಗ್ತಿದೆ. ಬಟ್ ನೋಡಿ, ಸ್ಟಾರ್ ಸ್ಟಾರ್, ನೀವ್ ಅವ್ರಿಗೆ ಸ್ಟಾರ್ನ ಸರ್ಚ್ ಮಾಡ್ತಿದ್ದಾರೆ. ನಿಮ್ ಹತ್ರ ಖಂಡಿತ ಬರ್ತಾರೆ. ಅವ್ರ ಎಂತ ಸಿಚುವೇಶನ್ ಬಿಡಿಸ್ಕೊಂಡು ನಿಮ್ ಹತ್ರ ಬರ್ತಾರೆ. ಅವರ ಸ್ಟ್ರಗಲ್ಸ್, ಅವ್ರ ಬರ್ಡನ್ ಇಂದ ಅವರು ಇಷ್ಟು ದಿನ ಬೌಂಡ್ರೀಸ್ ಹಾಕೊಂಡಿದ್ರು. ನೋಡಿ, ಸೇಮ್ ರಿಪಿಟೇಷನ್. ಬೌಂಡ್ರೀಸ್ ಹಾಕೊಂಡಿದ್ದಾರೆ ಗೈಸ್, ಅಷ್ಟೇ. ಬಟ್ ನಿಮ್ನೇ ನೋಡ್ತಿದ್ದಾರೆ, ನಿಮ್ ಬಗ್ಗೆನೆ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ಇದನ್ನ ದಾಟಿ ಬರ್ತಾರೆ. ನೋಡಿ ಇಲ್ಲಿ ನೀವು, ಇದೇನ್ ಬೆಳಕು ಅವ್ರ ಲೈಫಲ್ಲಿ, ಏನ್ ಬೆಳಕಿದೆ ಅದ್ ನೀವೇ ಗೈಸ್, ನೀವೇ. ಖಂಡಿತ ಬೆಳಕಿಗೆ ಬರ್ತಾರೆ. ಬೌಂಡ್ರೀಸ್ ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ ಅವರ ಪರ್ಸನಲ್ ಪ್ರಾಬ್ಲಮ್ಸ್, ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅದರಿಂದ ಅವ್ರಿಗೆ ಬರಕ್ ಲೇಟ್ ಆಗ್ತಿದೆ ಅಷ್ಟೆ. ನಾನು ಏನ್ ಹೇಳ್ದೆ, ದೇವ್ರನ್ನ ಕೇಳ್ಕೊತಾ ಇದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ. ನೋಡಿ, ಈ ಕಾರ್ಡ್ ರಿಪಿಟೇಷನ್ ಕೇಳ್ಕೊತಾ ಇದಾರೆ ಯೂನಿವರ್ಸ್ ನಲ್ಲಿ, ಲಿಟ್ರಲಿ ಬೇಡ್ತಾ ಇದಾರೆ. ನನ್ಗೆ ಇವ್ರು ಬೇಕು, ಈ ವ್ಯಕ್ತಿ ನನ್ನ ಲೈಫಲ್ಲಿ ಬೇಕು ಅಂತ. ಇನ್ಫಿನಿಟಿ ಇದೆ ನೋಡಿ, ಪ್ರೀತಿ. ಇವ್ರ ಪ್ರೀತಿಗೆ, ಇವ್ರು ನಿಮ್ನ ಎಷ್ಟು ಪ್ರೀತಿಸ್ತಾರೆ ಅದಕ್ಕೆ ಲಿಮಿಟ್ಸ್ ಇಲ್ಲ ಗೈಸ್. ಇನ್ಫಿನಿಟಿ ಸೈನ್ ಇದೆ ನೋಡಿ. ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದಾರೆ ನಿಮ್ನೆ ನೆನ್ಸ್ಕೊಂಡು. ನೀವ್ ಹೆಂಗಾದ್ರೂ ಹಾಗೆ ಅವ್ರ ಲೈಫಲ್ಲಿ ಬಂದ್ಬಿಡ್ಬೇಕು. ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಇಷ್ಟಪಡ್ತಾರೆ ನಿಮ್ನ. ಕೇಳ್ಕೊತಾ ಇದಾರೆ, ನೀವ್ ಬೇಕಷ್ಟೇ ಅವ್ರಿಗೆ. ನೀವ್ ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿದೀರಾ ಗೈಸ್. ನೋಡಿ, ಯಾರು ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿಲ್ಲ, ನೀವ್ ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿದೀರಾ. ಕಮ್ಯುನಿಕೇಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನೋಡಿ, ಕಮ್ಯುನಿಕೇಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಕೈ ಮುಗಿತಿದ್ದಾರೆ ನೋಡಿ ದೇವ್ರಿಗೆ. ನೀವ್ ಅವ್ರಿಗೆ ಬೇಕು. ಟ್ರಿಪಲ್ ರಿಪಿಟೇಷನ್ಸ್ ಕೊಟ್ಟಿದ್ದೀನಿ. ಅವರು ಪ್ರೇ ಮಾಡ್ತಿದ್ದಾರೆ ಅಂತ. ಇಲ್ಲೇನೋ ಬುಕ್ಸ್ ಕಾಣಿಸ್ತಾ ಇದೆ. ಸೊ ಅವ್ರು ನಿಮ್ಗೋಸ್ಕರ ತುಂಬಾ ಪ್ರೇ ಮಾಡ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ, ತುಂಬಾ ಪ್ರೇ ಮಾಡ್ತಿದ್ದಾರೆ. ನೀವು ಮಾಡ್ತಿದ್ದೀರಾ ಇಲ್ವಾ? ಅವ್ರಂತೂ ನೀವು ಅವ್ರ ಲೈಫಿಗೆ ಬರ್ಲಿ ಅಂತ ತುಂಬಾ ಪ್ರೇ ಮಾಡ್ತಿದ್ದಾರೆ. ಯೂನಿವರ್ಸ್, ಫೈಲ್ 1ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಅವ್ರ ಪರ್ಸನ್ ಕಡೆಯಿಂದ. ಆಕ್ಷನ್ ತಗೊಳಕ್ ಕಾಯ್ತಾ ಇದಾರೆ ಗೈಸ್. ತುಂಬಾ ಎಮೋಷನಲ್ ಫೀಲಿಂಗ್ ಇದೆ. ಹೊಸ ಹೊಸ ಆಕ್ಷನ್ ತಗೊಳಕ್ಕೆ ಕಾಯ್ತಾ ಇದಾರೆ. ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಆಕ್ಷನ್ ತಗೊಳಕ್ ಕಾಯ್ತಿದ್ದಾರೆ. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು. ನೀರ್ ಎನರ್ಜಿ ಕಾಣಿಸ್ತಿದೆ ಗೈಸ್. ನೀರು, ಶಿಪ್, ಬೋಟ್, ಔಟ್ ಆಫ್ ಕಂಟ್ರಿ ಇರ್ಬೋದು, ಅಥವಾ ಇಲ್ಲೇ ನೀರ್ ಇರೋ ಜಾಗ ಅಥವಾ ಬೋಟ್ ಇರೋ ಜಾಗ, ಅಲ್ಲಿ ನಿಮ್ನ ಕರ್ಕೊಂಡು ಹೋಗ್ಬೇಕು ಆ ಅಂತ ಅನ್ಕೋತಿದ್ದಾರೆ. ಟ್ರಾವೆಲ್ ಮಾಡ್ಬೇಕು, ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೀವ್ ಅವ್ರ ಲೈಫಲ್ಲಿ ಸ್ಟಾರ್ ಇದ್ದಂಗೆ, ಸ್ಪಾರ್ಕ್ ಇದ್ದಂಗೆ. ನೀವ್ ಅವ್ರ ಲೈಫಿಗೆ ಬಂದ್ರೆ ಅವ್ರ ಲೈಫ್ ಶೈನ್ ಆಗುತ್ತೆ ಅಂತ ಅನ್ಕೋತಿದ್ದಾರೆ. ನೋಡಿ, ಅವ್ರಿಗೆ ಏನೇನೇ ಚಾಯ್ಸಸ್ ಇರ್ಲಿ, ಎಷ್ಟೇ ಚಾಯ್ಸಸ್ ಇರ್ಲಿ, ನೀವೇ ಬೇಕು. ಅವ್ರ ಲೈಫಲ್ಲಿ ಬೇರೆ ಯಾವ ಪಾರ್ಟ್ ಅಲ್ಲಿ ಅವ್ರು ಸೋತ್ರು, ಕೆರಿಯರು, ಫೈನಾನ್ಸು, ಜಾಬ್, ಫ್ಯಾಮಿಲಿ, ಯಾವ್ದ್ರಲ್ಲಿ ಸೋತ್ರು ಅವ್ರಿಗೆ ನೀವ್ ಲೈಫಲ್ಲಿ ಬಂದ್ರೆ ಅವ್ರ ಲೈಫಲ್ಲಿ ಗೆದ್ದಂಗೆ ಅಂತ ಅನ್ಕೋತಿದ್ದಾರೆ. ಮತ್ತೆ ನೀರು, ತುಂಬಾ ಎಮೋಷನಲಿ ಅಟ್ಯಾಚ್ಡ್ ಗೈಸ್. ಅವ್ರು ತುಂಬಾ ಎಮೋಷನಲಿ ಅಟ್ಯಾಚ್ಡ್. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ. ನಿಮ್ ಕಡೆ ಅಪ್ರೋಚ್ ಅಂತೂ ಮಾಡೇ ಮಾಡ್ತಾರೆ ಗೈಸ್. ನಿಮ್ನೇ ಅಬ್ಸರ್ವ್ ಮಾಡ್ತಿದಾರೆ, ನೀವ್ ಏನ್ ಮಾಡ್ತಿದ್ದೀರಾ ಅದೇ ಅವ್ರಿಗೆ ಕೆಲ್ಸ. ನೋಡಿ, ವಾ,
ಕಮಿಟ್ಮೆಂಟ್. ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು, ನಿಮ್ನ ಅವ್ರು ಬಾಳ ಸಂಗಾತಿ ಮಾಡ್ಕೋಬೇಕು ಅಂತಾನೆ ತುಂಬಾ ಅನ್ಕೋತಿದ್ದಾರೆ. ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಮತ್ತೆ ರಿಪೀಟ್ ಆಯ್ತು. ಅವ್ರು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಅನ್ಕೋತಿದ್ದಾರೆ. ವಾಟರ್ ಎಲಿಮೆಂಟ್ ತುಂಬಾ ಇದೆ. ವೆರಿ ಎಮೋಷನಲ್ ಫೀಲಿಂಗ್ ಇಸ್ ವೆರಿ ಅಬ್ಸೆಷನ್ ಫೀಲಿಂಗ್ಸ್. ಫಿಸಿಕಲ್ ಇಂಟಿಮೆಸಿನೂ ಕಾಣಿಸ್ತಿದೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ಓಕೆ, ಹಾರ್ಟ್ ಬ್ರೇಕ್ ಆಗಿದೆ. ಈಗ ಏನ್ ಸಪರೇಷನ್ ನಡೀತಿದೆ ಆ ಸಿಚುವೇಶನ್ ಅವ್ರಿಗೊಂಚೂರು ಇಷ್ಟ ಇಲ್ಲ ಗೈಸ್. ಅವ್ರ ವರ್ಕ್, ಅವ್ರದ್ದು ಏನ್ ಥರ್ಡ್ ಪಾರ್ಟಿ ಸಿಚುವೇಶನ್, ಅವ್ರಿಗೆ ಫ್ಯಾಮಿಲಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ನಿಮ್ಮಿಬ್ರ ಮಧ್ಯೆ ಏನ್ ಬರ್ತಿದೆ ಅದನ್ನ ತೆಗ್ದಾಕಿ ನಿಮ್ ಹತ್ರ ಬರ್ಬೇಕು. ಅವ್ರಿಗೆ ಈಗ ಪ್ರೆಸೆಂಟ್ ಏನ್ ಸಿಚುವೇಶನ್ ಇದ್ದಾರೆ ಅವ್ರಿಗೆ ತುಂಬಾ ಬೇಜಾರಿದೆ ಅದ್ರ ಬಗ್ಗೆ. ನೋಡಿ, ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರ ಲೈಫಲ್ಲಿ ಸೋತಿದ್ರು ಪರವಾಗಿಲ್ಲ, ನಿಮ್ಮನ್ ಗೆಲ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರಿಗೆ ಎಲ್ಲೇ ಸೋಲ್ಬೋದು, ನೀವ್ ಅವ್ರ ಲೈಫಿಗೆ ಬಂದ್ರೆ ಎಲ್ಲಾ ಗೆದ್ದಂಗೆ ಅಂತ ಅನ್ಕೋತಾ ಇದ್ದಾರೆ. ಆಕ್ಷನ್ ತಗೋತಾರೆ ಗೈಸ್, ಎಫರ್ಟ್ ಹಾಕ್ತಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಫೈಲ್ 1 ಪರ್ಸನ್ ಕರೆಂಟ್ ಫೀಲಿಂಗ್ಸ್. ಅವ್ರು ಹೇಳ್ತಿದ್ದಾರೆ ನನ್ನ ವೆಯ್ಟ್ ಮಾಡಬೇಡ ಅಂತ. ಲೇಟ್ ಆಗ್ಬೋದು, ಡೋಂಟ್ ವೆಯ್ಟ್ ಫಾರ್ ಮೀ ಅಂತಾನೂ ಕೆಲವು ಸರ್ ಅನ್ಕೋತಾರೆ. ಬಟ್ ನಿಮ್ ಬಗ್ಗೆ ಯೋಚನೆ, ಥಾಟ್ಸ್ ಅವ್ರು ಯಾವತ್ತೂ ಬಿಡಲ್ಲ. ಶೋ ಮಾಡೋದು, ನಾನೇನ್ ನಿನಗೆ ವೆಯ್ಟ್ ಮಾಡ್ತಿಲ್ಲ, ಈ ತರ ನಾನು ಹೇಳಿದ್ನಲ್ಲ ಆಗ್ಲೇ, ಓಪನ್ ಅಪ್ ಆಗಲ್ಲ. ಅದ್ ರಿಪೀಟ್ ಆಗಿದೆ ನೋಡಿ. ಅವ್ರು ತೋರಿಸ್ಕೊಳ್ಳಲ್ಲ ಇಷ್ಟೆಲ್ಲಾ ಫೀಲಿಂಗ್ಸ್ ಇದ್ರು. ಡೋಂಟ್ ವೆಯ್ಟ್ ಫಾರ್ ಮೀ ಅನ್ನೋ ತರನೇ ನಿಮಗ್ ಕಾಣಿಸ್ತಿರುತ್ತೆ. ಬಟ್ ಅವ್ರದ್ದು ಆ ತರ ಇಲ್ಲ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ಅವ್ರಿಗಿನ್ನ ಡಿಸಿಷನ್ ಮಾಡ್ಕೊಳಕ್ಕೆ, ಒಂದು ಒಳ್ಳೆ ಕರೆಕ್ಟ್ ಡಿಸಿಷನ್ ಬರಕ್ ಆಗ್ತಿಲ್ಲ. ಬಿಕಾಸ್ ಹ್ಯಾಂಗ್ ಮ್ಯಾನ್ ಸಿಚುವೇಶನ್ ನಾನು ಆಗ್ಲೇ ಏನ್ ಹೇಳ್ದೆ ನೋಡಿ. ಐ ಕಾಂಟ್ ಮೇಕ್ ಎ ಡಿಸಿಷನ್ ರಿಪೀಟ್ ಆಗಿದೆ. ಅವ್ರಿಗೆ ಇನ್ನೂ ಕರೆಕ್ಟ್ ಡಿಸಿಷನ್ ಬರಕ್ ಆಗ್ತಿಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳ್ದೆ, ಫೈನಾನ್ಷಿಯಲ್ ಇರ್ಬೋದು, ಅಷ್ಟೆಲ್ಲ ಬರ್ಡನ್, ಸ್ಟ್ರೆಸ್ ಇರ್ಬೋದು. ಸೊ ಅವ್ರಿಗೆ ಕರೆಕ್ಟ್ ಡಿಸಿಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಐ ವಿಶ್ ಐ ಕುಡ್ ಬಿ ಫುಲ್. ಅವರು ತುಂಬಾ ನಿಮ್ ಜೊತೆ ಹಾನೆಸ್ಟ್ ಆಗಿರ್ಬೇಕು ಅನ್ಕೋತಿದಾರೆ. ಏನೇನ್ ನಡೀತೋ ಎಲ್ಲ ಸತ್ಯ ಹೇಳಿ ನಿಮ್ ಜೊತೆ ಮತ್ತೆ ಪ್ಯಾಚಪ್ ಆಗ್ಬೇಕು, ನಿಮ್ ಜೊತೆ ಇರ್ಬೇಕು ಅಂತ ಅನ್ಕೋತಾ ಇದಾರೆ. ಎಲ್ಲ ಏನೇನ್ ನಡೀತೋ ಅದೆಲ್ಲ ಡಿಸ್ಕಸ್ ಮಾಡಿ. ನೀವೇನೋ ಹೇಳಿರ್ತೀರ ಅವ್ರಿಗೆ ಮುಂಚೆ, ಅದು ಸರಿ ಅಂತ ಅವ್ರಿಗೆ ಅನ್ನಿಸ್ತಿದೆ. ನೀವ್ ಯಾವ್ದೋ ವಿಚಾರದ ಬಗ್ಗೆ ಅವ್ರಿಗೆ ಹೇಳಿರ್ತೀರ ನಿಮ್ ಪರ್ಸನ್ಗೆ ನೋಡಿ, ಅದು ಅವ್ರಿಗೆ ಈಗ ಸರಿ ಅನ್ನಿಸ್ತಿದೆ. ಆ ಟೈಮಲ್ಲಿ ಒಪ್ತೆ ನಿಮ್ ಜೊತೆ ಜಗಳಾಡಿರ್ಬೋದು. ಈಗ ಹೌದಲ್ವಾ, ಅವ್ರು ಹೇಳಿದ್ ನಿಜ ಅಲ್ವಾ ಅಂತ ಅನ್ಕೋತಾ ಇದಾರೆ. ಈಗ ನೆನ್ಸ್ಕೊಳ್ಳಿ, ನಿಮ್ಗೆ ಗೊತ್ತಿರ್ತೀವೇನೋ ಹೇಳಿರ್ತೀರ. ನೋಡಿ, ನಾನು ಏನ್ ಹೇಳ್ದೆ, ಸಖತ್ ಪ್ಯಾಷನೇಟ್ ಎನರ್ಜಿ, ತುಂಬಾ ವಾಟರ್ ಎನರ್ಜಿ ಬರ್ತಿದೆ ಅಂತ ನೋಡಿ. ಅವ್ರ ಎಮೋಷನ್ಸ್ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅವ್ರಿಗೆ ಒಂದೊಂದ್ಸರಿ ಇಷ್ಟೊಂದು ಎಮೋಷನ್ಸ್ ಅಂತ ಅನ್ಸಿ ನಿಮ್ಮಿಂದ ದೂರ ಹೋಗಿರೋದು ಇದೆ. ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ದೇನೆ ಅಷ್ಟು ಎಮೋಷನಲ್ ಬಾಂಡ್. ಯಾರು ನನ್ನ ಅರ್ಥ ಮಾಡ್ಕೊಳಲ್ಲ ನಿನ್ನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಬಿಟ್ಟು ಯಾರು ಅವ್ರನ್ನ ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ? ಅಡಿಕ್ಷನ್, ನೀವು ಅವ್ರಿಗೆ ಡ್ರಗ್ಸ್, ನಾನು ಏನಂದೆ ಆವಾಗ್ಲೇ ವರ್ಡ್ ಹೇಳ್ದೆ ಡ್ರಗ್ಸ್ ಅಂತ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಷ್ಟು ನಿಮ್ ಮೇಲೆ ಅಡಿಕ್ಟ್ ಆಗಿದ್ದಾರೆ ಅವ್ರು. ನೀವು ನಿಮ್ ಬಗ್ಗೆ ಯೋಚನೆ ಮಾಡೋದೇ ಅವ್ರಿಗೆ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ತರ. ಕ್ಲೈಮ್ ಮಾಡಿ. ನಿಮ್ ಪರ್ಸನ್ ಕಡೆಯಿಂದ ಅವರು ಫೈಲ್ 1 ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡ್ಬೋದು ಅಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಓಕೆನಾ? ಬೆಳದಿಂಗಳ ಬೆಣ್ಣೆ ಕದ್ದು ಪ್ರೀತಿಯಲ್ಲಿ ಕೂಡಿ ಮಿದ್ದು, ಆ ಸಾಂಗ್ ಫುಲ್ ನೋಡಿ ಗೈಸ್. ಅದ್ರಲ್ಲಿ ನಿಮ್ ಪರ್ಸನ್ದು ತುಂಬಾ ಮೆಸೇಜಸ್ ಇರುತ್ತೆ. ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅವ್ರಿಗೆ ತುಂಬಾ ಅಂತ ಹೇಳ್ದೆ. ಸೊ ಬೆಳದಿಂಗಳ ಸಾಂಗ್ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಒಂದೇ ಜಗದ್ಗುರು.
ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಓಕೆನಾ? ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಓಕೆನಾ? ಮತ್ತೆ ಅವ್ರ ಪಿಕ್ಚರ್ ಇದ್ರೆ ಪಿಕ್ಚರ್ ನೋಡಿ, ಅವ್ರದ್ದು ಫೋಟೋ ಏನಾದ್ರು ಇದ್ರೆ. ಮತ್ತೆ ನೀವು ಕಣ್ಮುಚ್ಕೊಂಡ್ರೆ ಅವ್ರ ಮುಖ ಕಾಣಿಸ್ಬೇಕು, ಆ ಥರ ನೆನ್ಸ್ಕೊಳ್ಳಿ. ಮತ್ತೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಡೀಪ್ ಆಗಿ. ಓಕೆ, ಬೇರೆ ಏನೋ ಥಾಟ್ಸು ಬೇಡ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಫೈಲ್ 2. ಇದು ಟೈಮ್ಲೆಸ್ ಆಗಿರುತ್ತೆ ಗೈಸ್, ನೀವು ಯಾವಾಗ ನೋಡ್ತೀರಾ ಆವಾಗ ಈ ವಿಡಿಯೋ ರೆಸೊನೇಟ್ ಆಗುತ್ತೆ. ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಫೈಲ್ 2 ವಿವರ್ಸ್ನ ಪರ್ಸನ್ನ ಈಗಿನ ಭಾವನೆ ಅಥವಾ ಈಗ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. 10 of cups guys. Wow, first a positive card. 9 of swords. Okay, 9 of cups. Okay, death card. Okay, page of cups. ಗೈಸ್, ಅವ್ರ ನಿಮ್ ಜೊತೆ ಫ್ಯಾಮಿಲಿ ಬೇಕು ಅಟ್ ಎನಿ ಕಾಸ್ಟ್. ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನಿಮ್ ಜೊತೆ ಫ್ಯಾಮಿಲಿಲಿ ಇದ್ರೆ ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ನಿಮ್ ಜೊತೆ ಮಕ್ಳು ಬೇಕು, ಒಂದೊಳ್ಳೆ ಮನೆ ಕಟ್ಸ್ಕೊಂಡು ಆರಾಮಾಗಿ ಒಂದೊಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರಿಗೆ ಯಾವ್ದೋ ವಿಚಾರಕ್ಕೆ ತುಂಬಾ ಸ್ಟ್ರೆಸ್ ಇದೆ, ಭಯ ಇದೆ, ನೀವು ಒಪ್ಪಲ್ಲ ಅನ್ನೋ ಭಯ ಇರ್ಬೋದು. ತುಂಬಾ ಆಂಗ್ಸೈಟಿ ಇದೆ, ನೈಟ್ ಹೊತ್ತು ಅವ್ರು ಸರಿಯಾಗಿ ನಿದ್ರೆ ಮಾಡ್ತಿಲ್ಲ. ತುಂಬಾ ಅವ್ರಿಗೆ ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಅವ್ರಿಗೆ ತುಂಬಾ ಅವ್ರ ಲೈಫ್ ಇನ್ಸ್ಟೇಬಲ್ ಅನ್ಸ್ತಿರ್ಬೋದು, ಇನ್ಸೆಕ್ಯೂರಿಟಿ ಕಾಡ್ತಿರ್ಬೋದು. ಅವ್ರ ಮನ್ಸಲ್ಲಿ ಇನ್ನೂ ಕ್ಲಿಯರ್, ಅವ್ರದ್ದು ಮೈಂಡ್ ಕ್ಲಿಯರ್ ಅನ್ಸ್ತಾ ಇಲ್ಲ ಅವ್ರಿಗೆ. ನಿಮ್ ಬಗ್ಗೆ ಎಷ್ಟು ಪ್ರೀತಿ ಇದ್ರು, ಕಮಿಟ್ಮೆಂಟ್ ಕೊಡ್ಬೇಕು ಅನ್ಸ್ತಾ ಇದ್ರು ಮನ್ಸು ಕ್ಲಿಯರ್ ಇಲ್ಲ. ಬಿಕಾಸ್ ಅವ್ರ ಲೈಫಲ್ಲಿ ತುಂಬಾ ಸಿಚುವೇಶನ್ಸ್ ನಡೀತಾ ಇದೆ, ತುಂಬಾ ಪ್ರೆಷರ್ ಇದೆ ಅವ್ರಿಗೆ, ಅನ್ಸ್ಟೇಬಲ್ ಇದೆ ಅವ್ರ ಲೈಫ್. ಅಥವಾ ಸ್ವಲ್ಪ ಜನಕ್ಕೆ ಹುಷಾರಿಲ್ದೆ ಇರ್ಬೋದು, ಪರ್ಸನ್ಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಪ್ರೆಷರ್ ಇದೆ, ಫೈನಾನ್ಷಿಯಲ್ ಇನ್ಸೆಕ್ಯೂರಿಟೀಸ್ ಇದೆ. ಅದನ್ನೆಲ್ಲ ನೆನ್ಸ್ಕೊಂಡು ಅವ್ರಿಗೆ ನೈಟ್ ಹೊತ್ತು ನಿದ್ರೆ ಬರ್ತಿಲ್ಲ ಗೈಸ್. ನೀವು ಹ್ಯಾಪಿ ಮತ್ತೆ ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಆಲ್ರೆಡಿ, ನೀವು ಸಕ್ಸಸ್ ಸಿಕ್ಕಿದೆ. ಓಕೆನಾ? ನೀವ್ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ, ಅವರು ನಿಮ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ನೀವ್ ಯಾವತ್ತೂ ಗೀವರ್, ನೀವ್ ಯಾವತ್ತೂ ಅವ್ರಿಗೆ ಕೊಟ್ಟಿದ್ದೀರಾ. ತುಂಬಾ ಎಮೋಷನಲ್ ಫೀಲಿಂಗ್ ಇದೆ ನಿಮ್ಗೆ ಅವ್ರ ಮೇಲೆ, ಅವ್ರಿಗೆ ನಿಮ್ ಮೇಲೆ. ಅವ್ರು ಅನ್ಕೋತಿದ್ದಾರೆ ನಿಮ್ ಲೈಫಲ್ಲಿ ತುಂಬಾ ಸ್ಟೇಬಲ್ ಆಗಿದ್ದೀರಾ ಅಂತ. ನೀವೇನಾದ್ರೂ ಅವ್ರ ಲೈಫಲ್ಲಿ ಬಂದ್ರೆ ಅವ್ರಿಗೆ ಒಳ್ಳೆ ಪ್ರಾಸ್ಪರಸ್ ಸಕ್ಸಸ್ಫುಲ್ ಫ್ಯಾಮಿಲಿ ಲೈಫ್ ಸಿಗುತ್ತೆ ಅಂತ ಅನ್ಕೋತಿದ್ದಾರೆ. ಒಂದ್ ಮನೆ ಕಟ್ಬೇಕು, ಮಕ್ಳಿರ್ಬೇಕು, ಆತರ ಕಂಪ್ಲೀಟ್ ಫ್ಯಾಮಿಲಿ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಡೆತ್ ಕಾರ್ಡ್ ನೋಡಿ, ಇದೇನ್ ಸಿಚುವೇಶನ್ ಇದೆ, ಇದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಅವ್ರು. ತುಂಬಾ ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ ಅವ್ರು. ಅವ್ರಲ್ಲಿ ನಿಮ್ ಪರ್ಸನ್ ನಿಮ್ಗೆ ಓಪನ್ ಅಪ್ ಆಗಿಲ್ಲ. ಅವ್ರು ನಿಮ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ, ಬಟ್ ಅವ್ರು ತುಂಬಾ ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ. ಮತ್ತೆ ತುಂಬಾ ಓಪನ್ ಅಪ್ ಆಗಲ್ಲ, ನಾಚಿಕೆ ಸ್ವಭಾವ, ಓಪನ್ ಅಪ್ ಆಗಲ್ಲ. ಏನ್ ಅನ್ಕೊಂಡಿದೀವಿ ಅದನ್ನ ಹೆಂಗಪ್ಪ ಹೇಳೋದು ಅಂತ ಅನ್ಕೋತಾರೆ. ಆತರ ಸ್ವಲ್ಪ ಮೂಡಿ ಅನ್ಸುತ್ತೆ ನಿಮ್ ಪರ್ಸನ್. ಒಂದೊಂದ್ಸರಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದ್ಸರಿ ಮಾತೇ ಆಡಲ್ಲ, ಒಂದೊಂದ್ಸರಿ ಇಗ್ನೋರ್ ಮಾಡೋದು, ಇಷ್ಟನೇ ಇಲ್ಲ ಅನ್ನೋ ತರ. ಆನ್ ಅಂಡ್ ಆಫ್ ಸಿಚುವೇಶನ್ಸ್ ಜಾಸ್ತಿ ಇದೆ. ಮತ್ತೆ ಅವ್ರಿಗೆ ಅವ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೀವಿಲ್ದೇನೆ. ನೀವ್ ನೋಡಿ ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಲೈಫಲ್ಲಿ, ಆ ತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫಲ್ಲಿ. ಅವ್ರ ಲೈಫಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆಗಿದೆ ಗೈಸ್. ರೀಸೆಂಟ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆಗಿದೆ. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವ್ರು. ಅವ್ರ ನಿದ್ರೆನೇ ಇಲ್ಲ ನೈಟ್ ಹೊತ್ತು, ತುಂಬಾ ಡಿಸ್ಟರ್ಬ್ ಸ್ಲೀಪ್.
ದುಡ್ಡಲ್ಲಿ ಲಾಸ್ ಆಗಿರ್ಬೋದು, ಜಾಬ್ ಕಳ್ಕೊಂಡಿರ್ಬೋದು, ಯಾರಾದ್ರೂ ಮೋಸ ಮಾಡಿರ್ಬೋದು ದುಡ್ಡಲ್ಲಿ, ಇಲ್ಲ ಅವ್ರು ಯಾರು ನಂಬಿದ್ರು ಅವ್ರು ಮೋಸ ಮಾಡಿರ್ಬೋದು, ಅಥವಾ ಈ ಆನ್ ಅಂಡ್ ಆಫ್ ಸಿಚುವೇಶನ್ ಸಡನ್ ನಿಮ್ ಜೊತೆ ಆನ್ ಅಂಡ್ ಆಫ್ ಇನ್ಸ್ಟೇಬಲ್ ಏನಿತ್ತು, ಇನ್ಸ್ಟೇಬಲ್ ಸಿಚುವೇಶನ್ಸ್ ಅದೆಲ್ಲ ನೆನ್ಸ್ಕೊಂಡು ಅವ್ರಿಗೆ ತುಂಬಾ ಬೇಜಾರಾಗಿದೆ. ಸುಮಾರು ಜನ ಹತ್ತಿದ್ದಾರೆ ಅನ್ಸುತ್ತೆ ಗೈಸ್. ತುಂಬಾ ಅವ್ರಿಗೆ ಅವ್ರ ಲೈಫ್ ಅನ್ಸ್ಯಾಟಿಸ್ಫೈಡ್ ಅಂತ ಫೀಲ್ ಆಗ್ತಿದೆ. ನಿಮ್ ಜೊತೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಲೈಫ್, ಎಷ್ಟು ಸ್ಯಾಟಿಸ್ಫೈಡ್ ಆಗಿರುತ್ತೋ ನಿಮ್ ಜೊತೆ ಲೈಫ್, ಅಷ್ಟೇ ಅವ್ರಿಗೆ ಅನ್ಸ್ಯಾಟಿಸ್ಫೈಡ್ ಫೀಲಿಂಗ್ ಇದೆ ಗೈಸ್. ತುಂಬಾ ಇಮ್ಯಾಜಿನ್ ಮಾಡ್ಕೋತಾರೆ ಅವ್ರು ನಿಮ್ ಜೊತೆ. ತುಂಬಾ ಇಮ್ಮೆಚೂರ್ ಪರ್ಸನ್ ಅನ್ಸುತ್ತೆ. ಇನ್ನು ನಿಮ್ಮಷ್ಟು ಮೆಚೂರ್ಡ್ ಇಲ್ಲ. ಎಮೋಷನಲ್ ಫೀಲಿಂಗ್ ಇದೆ, ನಿಮ್ನ ಪ್ರೀತಿಸ್ತಾರೆ, ಅಟ್ರಾಕ್ಟ್ ಆಗಿದ್ದಾರೆ, ಆದ್ರೆ ತುಂಬಾ ಇಮ್ಯಾಜಿನ್ ಮಾಡ್ಕೋತಾರೆ ಎಲ್ಲಾ ವಿಷಯನ. ಇಮ್ಯಾಜಿನೇಷನ್ಸ್ ಜಾಸ್ತಿ ಎಲ್ಲಾ ವಿಷಯಕ್ಕೂ. ನಿಮ್ ಜೊತೆ ಜೀವನ ಮಾಡ್ತಿರೋಂಗು ಇಮ್ಯಾಜಿನ್ ಜಾಸ್ತಿ ಮಾಡ್ಕೋತಾರೆ, ತುಂಬಾ ಇಮ್ಯಾಜಿನ್ ಮಾಡ್ಕೋತಾರೆ. ಅವ್ರಿಗೆ ಇದರಿಂದ ಆಚೆ ಬಂದು ಸ್ಟೇಬಲ್ ಅರ್ನಿಂಗ್ಸ್ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರ ಅರ್ನಿಂಗ್ಸ್ ಚೆನ್ನಾಗಾಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆಗ ಓಪನ್ ಅಪ್ ಆಗಿ ನಿಮ್ಗೆ ಪ್ರಪೋಸ್ ಮಾಡಕ್ ಬರೋಣ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ ಪರ್ಸನ್ ಗೈಸ್, ಎಕ್ಸ್ಪ್ರೆಸ್ ಮಾಡಲ್ಲ. ನಿಮ್ ಕಡೆ ಮೂವ್ ಮಾಡ್ತೀನಿ ಅಂತ ಅನ್ಕೋತಿದ್ದಾರೆ, ಬಟ್ ತುಂಬಾ ಎಕ್ಸ್ಪ್ರೆಸ್ ಮಾಡಕ್ ಕಷ್ಟಪಡ್ತಾರೆ. ಇಮ್ಮೆಚೂರ್ ಬಿಹೇವಿಯರ್ ತೋರಿಸಿದ್ದಾರೆ. ನಂಗೆ ಇಷ್ಟನೇ ಇಲ್ಲ ಅನ್ನೋ ತರ ನಡ್ಕೊಂಡಿರ್ಬೋದು ಸುಮಾರು ಜನ ನಿಮ್ ಕಂಡ್ರೆ, ಬಟ್ ತುಂಬಾ ಇಷ್ಟ ಇದೆ ನೋಡಿ. ನಿಮ್ಮನ್ನ ಈ ತರ ನೋಡ್ತಾರ ಅವ್ರು. ಬೇರೆ ಎಲ್ಲ ತುಂಬಾ ಸ್ಟ್ರೆಸ್ ಇದೆ ಅವ್ರಿಗೆ ಗೈಸ್, ಬಟ್ ನಿಮ್ ಜೊತೆ ಫ್ಯಾಮಿಲಿ ಬೇಕು ಅವ್ರಿಗೆ. ಈ ತರ ಆಗ್ಬೋದಾಗ ಅವರು ಅಂತ ಅನ್ಕೋತಿದ್ರೆ ಎಷ್ಟು ಸ್ಯಾಟಿಸ್ಫೈಡ್ ಲೈಫ್ ಲೀಡ್ ಮಾಡ್ಬೋದು. ಏನೋ ತುಂಬಾ ದೊಡ್ಡದಾಗಿ ಸಡನ್ ಆಗಿ ಅವ್ರ ಲೈಫಲ್ಲಿ ಏನೋ ಚೇಂಜ್ ಆಗಿದೆ ಗೈಸ್, ಅದನ್ನ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವ್ರು. ತುಂಬಾ ದೊಡ್ಡದಾಗಿ ಏನೋ ಚೇಂಜ್ ಆಗಿದೆ ಅವ್ರ ಲೈಫಲ್ಲಿ. ಮುಂಚೆ ಏನ್ ಅವ್ರೇನೋ ತಪ್ಪು ಮಾಡಿದಾರೆ ಅವ್ರ ಲೈಫಲ್ಲಿ, ಅದಕ್ಕೆ ಅನುಭವಿಸ್ತಾ ಇದಾರೆ. ಮತ್ತೆ ಆ ಮಿಸ್ಟೇಕ್ ನ ರಿಪೀಟ್ ಮಾಡಬಾರ್ದು ಅಂತ ಅನ್ಕೋತಾ ಇದಾರೆ. ಅವ್ರು ಯಾರ ಮೇಲೋ ತುಂಬಾ ಡಿಪೆಂಡ್ ಆಗಿದ್ದಾರೆ ಅನ್ಸುತ್ತೆ. ಅವ್ರ ಮೋಸ ಮಾಡೋಗಿದ್ದಾರೆ ಗೈಸ್. ಒಟ್ನಲ್ಲಿ ಅದನ್ನ ಅವ್ರು ತಡ್ಕೊಳಕ್ ಆಗ್ತಿಲ್ಲ. ನೈಟ್ ಹೊತ್ತು ನಿದ್ರೆ ಬರ್ತಾ ಇಲ್ಲ ಅವ್ರಿಗೆ. ನಿಮ್ ಜೊತೆ ತುಂಬಾ ಇಮ್ಮೆಚೂರ್ ಆಗಿ ನಡ್ಕೊಂಡಿದ್ದಾರೆ. ಇಷ್ಟನೇ ಇಲ್ಲ ಅನ್ನೋ ತರ ತೋರ್ಸ್ಕೊಂಡಿದ್ದಾರೆ, ಆನ್ ಅಂಡ್ ಆಫ್ ಮಾಡಿದ್ದಾರೆ. ಅಟ್ರಾಕ್ಷನ್ ಇದ್ರು ತೋರ್ಸ್ಕೊಂಡಿಲ್ಲ. ಸ್ಟೇಬಲ್ ಆಗಿ ಯಾವತ್ತೂ ಅವ್ರು ನಿಮ್ ಜೊತೆ ನಡ್ಕೊಂಡೇ ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ಬಟ್ ಈಗ ಅನ್ನಿಸ್ತಿದೆ ನಾನು ಅದೆಲ್ಲ ಮಾಡಿದ ತಪ್ಪು, ನಾನು ಆತರ ಮಾಡ್ಬಾರ್ದಾಗಿತ್ತು ಅಂತ. ಎಷ್ಟು ಇಮಚ್ಯೂರ್ ಆಗಿ ಆಕ್ಟ್ ಮಾಡಿದೆ, ಎಷ್ಟು ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದೆ ಅಂತ ಈಗ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ನೈಟ್ ಹೊತ್ತು ನಿದ್ರೆನೆ ಬರ್ತಿಲ್ಲ. ಯಾರನ್ನ ತುಂಬಾ ನಂಬಿದ್ರು ಅವ್ರು ಬಿಟ್ರೆ ಮಾಡಿ ಹೋಗಿದ್ದಾರೆ ಅವ್ರು. ಈಗ ನೀವು ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕು ಅಂತ ಈಗ ಅನ್ಸಿದೆ. ಮತ್ತೆ ಅವ್ರ ಫೈನಾನ್ಷಿಯಲ್ ಸ್ಟೇಬಲ್ ಆಗ್ತಾರೆ ನೀವು ಅವ್ರ ಲೈಫಿಗೆ ಬಂದ್ರೆ ಅಂತ ಅನ್ಕೋತಾ ಇದ್ದಾರೆ. ಈಗ ಎಮೋಷನಲ್ ಎನರ್ಜಿ ಬಂದಿದೆ, ಮುಂಚೆ ಇರ್ಲಿಲ್ಲ ಅನ್ಸುತ್ತೆ. ಈಗ ನಿಮ್ ಕಂಡ್ರೆ ತುಂಬಾ ಎಮೋಷನ್ಸ್ ಇದೆ ಈ ತರ ಆದ್ಮೇಲೆ, ಈ ಸಿಚುವೇಶನ್ ಆದ್ಮೇಲೆ. ಯೂನಿವರ್ಸ್ ಫೈಲ್ 2, ಯೂನಿವರ್ಸ್ ಫೈಲ್ 2 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಫೈಲ್ 2 ಅವ್ರ ಪರ್ಸನ್ ಕರೆಂಟ್ ಥಾಟ್ಸ್. ಓಕೆ, ಆರ್ಗ್ಯುಮೆಂಟ್ಸ್, ಸನ್ ಕಾರ್ಡ್, 6 of Pentacles, 8 of Wands, 4 of Wands. ಮತ್ತೆ ಸ್ಲೀಪ್ಲೆಸ್ ನೈಟ್ಸ್ ಬಂದಿದೆ ಗೈಸ್. ಅವ್ರಿಗೆ ಹೆಲ್ತ್ ಇಶ್ಯೂ ಇರ್ಬೋದು, ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು, ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಗೈಸ್. ನೋಡಿ ರಿಪಿಟೇಷನ್. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಏನೋ ತಪ್ಪಾಗಿದೆ, ನಾನು ಯಾಕೆ ಹಿಂಗ್ ಮಾಡ್ದೆ ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಓವರ್ ಥಿಂಕಿಂಗ್, ತಲೆಯಲ್ಲಿ ನಿಮ್ದೇ ಯೋಚನೆಗಳಿದೆ. ತುಂಬಾ ಪ್ರೆಷರ್ ಇದೆ ಅವ್ರ ಲೈಫಲ್ಲಿ. ಈಗ ಸದ್ಯದ ಪರಿಸ್ಥಿತಿಲಿ ತುಂಬಾ ಅನ್ಸ್ಟೇಬಲ್ ಅನ್ಸ್ತಿದೆ ಅವ್ರಿಗೆ ಲೈಫ್. ತುಂಬಾ ಸುಸ್ತಾಗಿದೆ ನಿಮ್ ಪರ್ಸನ್ಗೆ. ಹೆಲ್ತ್ ಇಶ್ಯೂ ಇರ್ಬೋದು, ಅಥವಾ ಈ ಬರ್ಡನ್ಸ್ ಎಲ್ಲ ಫೇಸ್ ಮಾಡಿ ತುಂಬಾ ಸುಸ್ತಾಗೂ ಮಲ್ಗಿರ್ಬೋದು. ಸುಸ್ತಾಗಿ ಮಲ್ಗಿದ್ರು ಅವ್ರಿಗೆ ನಿದ್ರೆ ಬರಲ್ಲ, ಯಾಕಂದ್ರೆ ನೋಡಿ ಬೆಡ್ ಕೆಳಗಡೆ ಒಂದು ಕತ್ತಿ ಇದೆ.
ಸುಸ್ತಾಗಿ ಮಲ್ಕೊಂಡ್ರು ಅವ್ರಿಗೆ ನಿದ್ರೆ ಬರಲ್ಲ, ಯಾಕಂದ್ರೆ ನೆಮ್ಮದಿ ಅನ್ನೋದೇ ಇಲ್ಲ. ನೀವಿಲ್ದೆ ಅವ್ರ ಲೈಫಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಗೈಸ್. ಟೆನ್ಷನ್ ಅಲ್ಲಿದ್ದಾರೆ, ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಇದೆಲ್ಲಾದ್ರಿಂದ ನಂಗೆ ಬ್ರೇಕ್ ಬೇಕು, ಏನೇನ್ ಟೆನ್ಷನ್ ಇದೆ ಅದರಿಂದ ಬ್ರೇಕ್ ಬೇಕು ಅಂತ ಅನ್ಕೋತಿದ್ದಾರೆ. ನನ್ನೇ ತುಂಬಾ ನಿಮ್ ಪರ್ಸನ್ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ಸ್ತಿದೆ ಗೈಸ್. ಏನಾದ್ರು ಗಾಸಿಪಿಂಗ್ ಇರ್ಬೋದು ಅವ್ರ ಬಗ್ಗೆ, ಆ ಗಾಸಿಪ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನನ್ ಬಗ್ಗೆ ಎಲ್ಲ ಹಿಂಗ್ ಥಿಂಕ್ ಮಾಡ್ತಿದಾರಲ್ಲ ಅಂತ. ಫೈನಾನ್ಷಿಯಲಿ ಅಂತೂ ನಾಟ್ ಗುಡ್ ಗೈಸ್. ಈಗ ಪ್ರೆಸೆಂಟ್ ಸಿಚುವೇಶನ್ ಅವ್ರಿಗೆ ಚೆನ್ನಾಗಿಲ್ಲ. ಓಕೆ, ತುಂಬಾ ಬೇಜಾರಲ್ಲಿದ್ದಾರೆ ಮಾತ್ರ. ನಿಮ್ ಜೊತೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಮುಂಚೆ, ಅಥವಾ ನಿಮ್ ಜೊತೆನೆ ಕಾಂಪಿಟೇಷನ್ ಮಾಡಿರ್ಬೋದು ಅವ್ರ ಮುಂಚೆ. ನೀವಿಬ್ರು ಒಂದೇ ಕೆರಿಯರ್ ಅಲ್ಲಿ ಇರ್ಬೋದು. ಕಾಂಪಿಟೇಟಿವ್ ಎನರ್ಜಿ, ನಾನ್ ಯಾಕೆ ಅವ್ರನ್ನ ಕೇಳ್ಬೇಕು, ನಾನ್ ಯಾಕೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇರ್ಬೋದು. ತುಂಬಾ, ನಾನು ಅವಾಗ್ಲೇ ಏನ್ ಹೇಳ್ದೆ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಕಾಣಿಸ್ತಿದೆ ನಮ್ಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ಖಂಡಿತ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಇನ್ ಅಂಡ್ ಔಟ್ ಮಾಡಿದ್ದಾರೆ, ಆರ್ಗ್ಯೂ ಮಾಡಿದ್ದಾರೆ, ನಿಮ್ನ ನಂಬಿಲ್ಲ, ಬೇರೆಯವ್ರ ಮಾತ್ ಕೇಳ್ಕೊಂಡು ನಿಮ್ಮಿಬ್ರ ಮಧ್ಯ ಡಿಫ್ರೆನ್ಸ್ಗಳು ಕ್ರಿಯೇಟ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ತುಂಬಾ ಜನ ಬಂದು ಡಿಫ್ರೆನ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಇಂಬ್ಯಾಲೆನ್ಸ್ ಆಗಿದೆ ನಿಮ್ ರಿಲೇಶನ್ಶಿಪ್. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ. ನೀವು ನಂಬ್ತಿರ್ಲಿಲ್ಲ, ಅಥವಾ ನೀವ್ ಇವ್ರನ್ನ ನಂಬಿರ್ಲಿಲ್ವೇನೋ, ಆತರ ಯಾರೋ ಒಟ್ನಲ್ಲಿ ಮಧ್ಯದವರಿಂದ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ಆಗಿ ಡಿಫ್ರೆನ್ಸಸ್ ಕ್ರಿಯೇಟ್ ಆಗಿರ್ಬೋದು. ಅವ್ರೇನೋ ಹೇಳಿದ್ರು ಅಂತ ಗಾಸಿಪಿಂಗ್ಸ್ ಅಂತ ಬರ್ತಿದೆ. ಯಾರೋ ಮೂರನೇವ್ರು ಗಾಸಿಪ್ ಮಾಡ್ತಿರೋದ್ರಿಂದನೂ ನಿಮ್ಮಿಬ್ರ ಮಧ್ಯೆ ಡಿಫ್ರೆನ್ಸ್ ಬಂದಿರ್ಬೋದು ಗೈಸ್. ನೋಡಿ, ಮತ್ತೆ ನಿಮ್ನ ಅವರು ಈ ತರ ನೋಡ್ತಾರೆ, ಸ್ಯಾಟಿಸ್ಫೈಡ್ ಲೈಫಲ್ಲಿ ಇದ್ದೀರಾ ಅಂತ. ಅವರು ನೀವೇನಾದ್ರೂ ಅವ್ರ ಲೈಫಲ್ಲಿ ಬಂದ್ರೆ ಅವ್ರು ಹೀಗಿರ್ತಾರೆ. ಈ ಮಗು ಎಷ್ಟು ಖುಷಿಯಾಗಿದೆ ನೋಡಿ, ಈ ಮಗು ಅಷ್ಟು ಖುಷಿಯಾಗಿರ್ತಾರೆ ಅವ್ರ ಲೈಫಲ್ಲಿ. ನೀವು ಸೂರ್ಯನ್ ತರ ಅವ್ರ ಲೈಫಲ್ಲಿ ಬಂದ್ರೆ ಅಷ್ಟು ಖುಷಿಯಾದ ಜೀವನ ನಡೆಸ್ಬೋದು ಅಂತ ಈಗ ಅನ್ಕೋತಾ ಇದಾರೆ. ಜೀವನನ ಎಂಜಾಯ್ ಮಾಡ್ಬೋದು ನೀವು ಅವ್ರ ಲೈಫಿಗೆ ಬಂದ್ರೆ ಅಂತ ಅನ್ಕೋತಾ ಇದಾರೆ. ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಅವ್ರಿಗೆ ಸಿಕ್ಕೋಗುತ್ತೆ ನೀವು ಬಂದ್ರೆ ಅಂತ ಅನ್ಕೋತಾ ಇದಾರೆ. ಮತ್ತೆ ಸಕ್ಸಸ್ ಸಿಗುತ್ತೆ, ನನ್ನ ಲೈಫಲ್ಲಿ ಗ್ರೋತ್ ಆಗ್ತೀನಿ ಅಂತಾನು ಅನ್ಕೋತಿದ್ದಾರೆ. ಯಾಕಂದ್ರೆ ನೀವ್ ಅವ್ರಿಗೆ ಲಕ್ಕಿ ಚಾಮ್ ಅಂತ ಅನ್ಕೋತಾ ಇದ್ದಾರೆ ಸುಮಾರು ಜನ. ನೀವು ಮೋಸ್ಟ್ಲಿ ಅವ್ರ ಲೈಫಿಂದ ಹೋದ್ಮೇಲೆ ಅವ್ರಿಗೆ ಇದೆಲ್ಲ ಅನುಭವಿಸಿದ್ದಾರೆ. ಸೊ ನೀವ್ ಅವ್ರಿಗೆ ಲಕ್ಕಿ ಅಂತ ತುಂಬಾ ಜನ ಅನ್ಕೋತಾ ಇದ್ದಾರೆ. ನೀವು ಬಂದ್ರೆ ಅವ್ರ ಲೈಫಲ್ಲಿ ಮಾತ್ರ ಅವ್ರು ರಿಕವರ್ ಆಗ್ತಾರೆ ಈ ಸಿಚುವೇಶನ್ ಇಂದ. ಈಗ ಖಂಡಿತ ರಿಕವರ್ ಆಗಲ್ಲ ಅಂತ ಅನ್ಕೋತಿದ್ದಾರೆ. ಈಗ ಅವ್ರಿಗೆ ತುಂಬಾ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ನೀವು ಬರ್ದೇ ಹೋದ್ರೆ ಅನ್ನೋದು. ತುಂಬಾ ಭಯ ಇದೆ. ಇದ್ರೆಲ್ಲಾದ್ರಿಂದ ರಿಕವರ್ ಆಗ್ಬೇಕು ಅಂದ್ರೆ ನೀವ್ ಅವ್ರ ಜೀವನದಲ್ಲಿ ಬರ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ರಿಕವರ್ ಆಗಕ್ ಆಗಲ್ಲ ಅಂತ ಅನ್ಕೋತಿದ್ದಾರೆ ಗೈಸ್. ವಾವ್, ಕ್ಲೈಮ್ ಮಾಡಿ ಎನರ್ಜಿನ. ನಿಮ್ ಬಿಟ್ರೆ ಅವ್ರಿಗೇನು ಕಾಣಿಸ್ತಾನೆ ಇಲ್ಲ. ಯಾರೋ ಒಟ್ನಲ್ಲಿ ತುಂಬಾ ಪಾಠ ಕಲ್ಸ್ ಹೋಗಿದ್ದಾರೆ ಅವ್ರಿಗೆ, ತುಂಬಾ ನಂಬಿದವ್ರು. ನೋಡಿ, ಯಾರಿಗೋ ತುಂಬಾ ಎನರ್ಜಿ ಕೊಟ್ಟಿದ್ದಾರೆ ಅವ್ರು. ಎನರ್ಜಿ ಕೊಟ್ಟಿರ್ಬೋದು, ದುಡ್ಡು ಕೊಟ್ಟಿರ್ಬೋದು. ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಅವರಿಂದ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ತುಂಬಾ ನಂಬಿರೋರು ಅವ್ರು ಪ್ರಾಕ್ಟಿಕಲ್ ಆಗಿದ್ರು ಅನ್ಸುತ್ತೆ ಮುಂಚೆ. ನಿಮ್ ವ್ಯಕ್ತಿ ಈಗ ಇಮೋಷನಲ್ ಆಗ್ತಿದಾರೆ ನಿಮ್ ಬಗ್ಗೆ. ಫೈರ್ ಎನರ್ಜಿ ಇದೆ, ಬಟ್ ಮುಂಚೆ ತುಂಬಾ ಪ್ರಾಕ್ಟಿಕಲ್ ಆಗಿ ನಿಮ್ ಜೊತೆ ನಡ್ಕೊಂಡಿದ್ದಾರೆ, ಚೈಲ್ಡಿಶ್ ಆಗಿ ನಡ್ಕೊಂಡಿದ್ದಾರೆ. ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಿಮ್ನ ಬಿಟ್ಟು. ಅದನ್ನೆಲ್ಲ ನೆನ್ಸ್ಕೊಂಡು ಈಗ ಕೊರಗ್ತಾ ಇದಾರೆ. ಅವ್ರು ಯಾರ್ಗ್ ಇಂಪಾರ್ಟೆನ್ಸ್ ಕೊಟ್ರೋ ಅವ್ರು ಮೋಸ ಮಾಡಿ ಹೋಗಿದ್ದಾರೆ. ಅವ್ರು ಯಾರಿಗೋ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಎಮೋಷನಲಿ, ಫಿಸಿಕಲಿ, ತುಂಬಾ ಯಾರ ಜೊತೆನೋ ಡಿಪೆಂಡ್ ಆಗಿ ಅವ್ರ ಲೈಫಲ್ಲಿ ಏನೇನ್ ಅರ್ನ್ ಮಾಡಿದ್ರು ಅಥವಾ ಏನ್ ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ನೋಡಿ, ಡೆತ್ ಕಾರ್ಡ್. ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಮೋಸ ಮಾಡಿ ಹೋಗಿರ್ಬೋದು. ಸೊ ಈಗ ಅವ್ರಿಗೆ ನಿದ್ರೆ ಬರ್ತಿಲ್ಲ. ಅವೆಲ್ಲ ನೆನ್ಸ್ಕೊಂಡ್ರೆ, ಮೋಸ ಎಲ್ಲ ನೆನ್ಸ್ಕೊಂಡ್ರೆ ನಿದ್ರೆ ಬರ್ತಿಲ್ಲ. ನಿಮ್ಮನ್ ಬಿಟ್ಟು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವರು, ಅದಕ್ಕೆ ಈ ತರ ಆಗಿದೆ. ಈಗ ನೀವು ಬೇಕು, ನೀವು ಅವ್ರ ಲೈಫಿಗೆ ಬಂದ್ರೆ ಮಾತ್ರ ಸ್ಟೆಬಿಲಿಟಿ ಸಿಗೋದು ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಅವ್ರು ಏನೇನೋ ಸೀಕ್ರೆಟ್ಸ್ ಇಟ್ಟಿದ್ರು ಅನ್ನಲ್ಲ ನಾನು. ಸೀಕ್ರೆಟ್ಸ್ ಅವ್ರ ಲೈಫ್ ಬಗ್ಗೆ ಏನ್ ಹೇಳಿಲ್ಲ ಅಂತ, ಅದನ್ನ ಹೇಳ್ಕೋಬೇಕು ಅಂತ ಅನ್ಕೋತಿದ್ದಾರೆ.
ಆಕ್ಷನ್ ತಗೊಳ್ಳೇಬೇಕು, ನಾನು ಹೇಳ್ಕೊಳ್ಳೇಬೇಕು, ನನ್ನ ಲೈಫಲ್ಲಿ ಏನೇನ್ ನಡೆದಿದೆ, ಏನೇನ್ ನಿಮ್ಮಿಂದ ಮುಚ್ಚಿಟ್ಟಿದ್ರು ಅದನ್ನೆಲ್ಲ ಹೇಳ್ಕೋಬೇಕು, ಆನ್ ಟು ಟಾಕ್ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ನಿಮ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಈಗ ಈ ಸಿಚುವೇಶನ್ ಅಲ್ಲಿ ನೀವು ತುಂಬಾ ನೆನಪಾಗಿದ್ದೀರಾ ಅವ್ರಿಗೆ. ಮತ್ತೆ ಫೈನಾನ್ಷಿಯಲಿನೂ ಇನ್ಕಮ್ ವೈಸು ಸ್ವಲ್ಪ ನಾನು ಆಕ್ಷನ್ಸ್ ತಗೋಬೇಕು, ಬೇರೆ ರೀತಿ ಅಥವಾ ಬೇರೆ ಬಿಸ್ನೆಸ್ ಏನಕ್ಕಾದ್ರು ಕೈ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಸ್ಲೋ ಎನರ್ಜಿ ಇದೆ ಗೈಸ್, ಸ್ಯಾಟರ್ನ್ ಎನರ್ಜಿ ಸ್ವಲ್ಪ ಸ್ಲೋ ಎನರ್ಜಿ ಇದೆ. ಬಟ್ ಖಂಡಿತ ಅವ್ರದ್ದು ಏನೇನ್ ಸೀಕ್ರೆಟ್ಸ್ ಇತ್ತು ಅದೆಲ್ಲ ಬಂದು ನಿಮ್ಗೆ ಹೇಳ್ಕೊತಾರೆ, ಓಪನ್ ಅಪ್ ಆಗೇ ಆಗ್ತಾರೆ. ಯಾಕಂದ್ರೆ ನಿಮ್ ಜೊತೆ ಅವ್ರ ಕಮಿಟ್ಮೆಂಟ್ ಬೇಕೀಗ. ಯಾರ್ ಮಾತ್ ಕೇಳ್ಕೊಂಡು ನಿಮ್ಮಿಬ್ರ ಮಧ್ಯೆ ಡಿಫ್ರೆನ್ಸ್ ಆಗಿತ್ತೋ, ಯಾರಿಗ್ ಹೆಲ್ಪ್ ಮಾಡಿ ಈ ಸಿಚುವೇಶನ್ ಬಂದ್ರೋ ಅವ್ರನ್ನೆಲ್ಲ ಬಿಡ್ತಾ ಇದಾರೆ ಈಗ. ಅವ್ರಿಗೆ ನೀವು ಒಬ್ರು ಬೇಕಷ್ಟೆ, ನಿಮ್ಮೊಬ್ರ ಜೊತೆ ಫ್ಯಾಮಿಲಿ ಬೇಕು, ನೀವು ಸಣ್ಣಿದ್ದಂಗೆ ಅವ್ರಿಗೆ. ಅವ್ರು ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಏನಾದ್ರು ಮಾಡ್ತಾರೆ ಗೈಸ್, ಆಕ್ಷನ್ ತಗೊಂಡೇ ತಗೋತಾರೆ. ಅವ್ರ ನೋವು, ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊತಾರೆ. ಫೈರ್ ಎನರ್ಜಿ ಇದೆ, ಪ್ಯಾಷನೇಟ್ ಎನರ್ಜಿ ಇದೆ ನಿಮ್ಮಲ್ಲಿ. ನಿಮ್ ತುಂಬಾ ನೆನ್ಸ್ಕೊತಿದಾರೆ, ತುಂಬಾ ಮಿಸ್ ಮಾಡ್ಕೊತಿದಾರೆ, ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಅನ್ಕೋತಿದಾರೆ. ಖಂಡಿತ ಏನ್ ಇಮ್ಮೆಚೂರ್ ಆಗಿ ನಡ್ಕೊಂಡಿದ್ರು, ಯಾಕಪ್ಪ ಹಂಗ್ ನಡ್ಕೊಂಡೆ ಅಂತ ಯೋಚನೆ ಮಾಡ್ತಿದಾರೆ. ನಿಮ್ ಜೊತೆ ಹೆಂಗೆ ಆ ಜಂಬದಿಂದನೋ ಆಟಿಟ್ಯೂಡ್ ತೋರಿಸ್ಕೊಂಡು ಅಥವಾ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಿಮ್ ಎದುರಿಗೆ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತೇನೆ, ನಿಮ್ ಮೇಲೆ ಏನು ಫೀಲಿಂಗ್ಸೇ ಇಲ್ಲ ಅನ್ನೋವಂಗ್ ತುಂಬಾ ಜನ ತೋರ್ಸ್ಕೊಂಡಿದ್ರೆ, ಯಾಕಪ್ಪ ಹಂಗೆಲ್ಲ ಮಾಡ್ದೆ ಅಂತ ಈಗ ಬುದ್ಧಿ ಬಂದಿದೆ, ಈಗ ಅನ್ಕೋತಾ ಇದಾರೆ. ನಾನು ಹಂಗ್ ಮಾಡ್ಬಾರ್ದಿತ್ತು ಅಂತ ಈಗ ಡೀಪ್ ಥಿಂಕಿಂಗ್ ಹೋಗಿದ್ದಾರೆ. ಮಲ್ಗುದ್ರು ಅವ್ರಿಗೆ ನಿದ್ರೆ ಬರ್ತಿಲ್ಲ, ಬರೀ ನಿಮ್ ಥಾಟ್ಸೆ. ಯಾಕೆ ಹಿಂಗ್ ನಡ್ಕೊಂಡೆ ನಾನು ಯಾಕೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ, ನಾನು ಯಾಕಷ್ಟು ಈಗೋಯಿಸ್ಟಿಕ್ ಆಗಿ ನಡ್ಕೊಂಡೆ, ನಾನು ಯಾಕಷ್ಟು ಆರ್ಗ್ಯುಮೆಂಟ್ಸ್ ಹೋದೆ ಬೇರೆಯವ್ರ ಮಾತು ಕೇಳ್ಕೊಂಡು, ಆ ಥರ ಎಲ್ಲ ತುಂಬಾ ಪ್ರೆಷರ್ ಇದೆ. ಸೊ ಅವ್ರಿಗೆ ನಿದ್ರೆ ಅಂತೂ ಬರ್ತಿಲ್ಲ ಗೈಸ್. ಹೆಲ್ತ್ ಇಶ್ಯೂಸು ಇರ್ಬೋದು. ನಿಮ್ಮ ಹತ್ರ ಎಲ್ಲಾ ಸೀಕ್ರೆಟ್ಸ್ನ ರಿವೀಲ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಯೂನಿವರ್ಸ್ ಪ್ಲೀಸ್ ಇನ್ನೊಂದಷ್ಟು ಮೆಸೇಜಸ್ ಫೈಲ್ 2 ಪರ್ಸನ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಕೊಡಿ ಪ್ಲೀಸ್ ಯೂನಿವರ್ಸ್. ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ಕಾಣಿಸ್ತಿದೆ, ಮತ್ತೆ ಸ್ಲೋ ಎನರ್ಜಿ. ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ಕಾಡ್ತಿದೆ ಗೈಸ್ ನಿಮ್ ಪರ್ಸನ್ಗೆ. ಮತ್ತೆ ನೋಡಿ, ಮತ್ತೆ ಅದೇ ಬಂದಿದೆ 6 ಆಫ್ ಪೆಂಟಕಲ್ಸ್. ಅವ್ರಿಗೆ ಯಾರಿಗೆ ಪ್ರೀತಿ ಅಥವಾ ದುಡ್ಡು ಏನ್ ಎನರ್ಜಿ ಎಕ್ಸ್ಚೇಂಜ್ ಆಗಿದೆ, ಅವ್ರು ಮೋಸ ಮಾಡಿ ಹೋಗಿರೋದು ಅವ್ರಿಗೆ. ರಿಪಿಟೇಷನ್ ನೋಡಿ ಗೈಸ್, ಕನ್ಫರ್ಮೇಶನ್ ಸಿಗ್ತಾ, ಅವ್ರು ಯಾರಿಗೆ ಎಮೋಷ್ನಲಿ ಎಫರ್ಟ್ ಹಾಕಿದ್ದಾರೆ, ಎಮೋಷ್ನಲಿ ಫಿಸಿಕಲಿ ಎಫರ್ಟ್ ಹಾಕಿದ್ದಾರೆ, ಅಥವಾ ದುಡ್ಡು ಕೊಟ್ಟಿರ್ಬೋದು, ಅಥವಾ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿರ್ಬೋದು, ಕೊಟ್ಟಿರ್ಬೋದು, ಅಥವಾ ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಯಾರನ್ನ ಅನ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ ಗೈಸ್. ಮೋಸ ಆಗಿದೆ, ಏನೋ ದೊಡ್ಡದಾಗಿ ರೀಸೆಂಟ್ ಆಗಿ ನಡೆದಿದೆ. ಸೊ ನಿಮ್ ಕಡೆ ತಿರ್ಗಿದಾರೆ. ಈಗ ನೀವ್ ಬೇಕು, ಅವಾಗ ನೆಗ್ಲೆಕ್ಟ್ ಮಾಡಿದಾರೆ ನಿಮ್ನ ಯಾರಿಗೋಸ್ಕರನೋ, ಬಟ್ ಈಗ ನೀವ್ ಬೇಕು ಅವ್ರಿಗಷ್ಟೇ. ನಿಮ್ ಜೊತೆ ಕಮಿಟ್ಮೆಂಟ್ ಬೇಕು. ನೋಡಿ ಮತ್ತೆ 9 ಆಫ್ ಕಪ್ಸ್ ರಿಪಿಟೇಷನ್ ಗೈಸ್. ನೋಡಿ, ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಅವ್ರಿಗೆ ಆ ಸಕ್ಸಸ್, ಆ ಸ್ಯಾಟಿಸ್ಫ್ಯಾಕ್ಷನ್, ಫೈನಾನ್ಷಿಯಲಿ, ಕೆರಿಯರ್ ವೈಸು, ಜೀವನ ತುಂಬಾ ಖುಷಿಯಾಗಿರುತ್ತೆ ಅಂತ ಅನ್ಕೋತಿದ್ದಾರೆ. ಕನ್ಫರ್ಮೇಶನ್ ಸಿಗ್ತಾ, ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ, ಓಕೆನಾ. 7 ಆಫ್ ಪೆಂಟಕಲ್ಸ್, ತುಂಬಾ ಪೆಂಟಕಲ್ಸ್ ಎನರ್ಜಿ ಬರ್ತಿದೆ. ತುಂಬಾ ಸ್ಲೋ ಇದೆ ಗೈಸ್ ಅವ್ರದ್ದು ಮೂಮೆಂಟ್ ನಿಮ್ ಕಡೆ, ಸ್ಲೋ ಆಗತ್ತೆ. ತುಂಬಾ ಕನ್ಸ್ ಕಾಣ್ತಿದ್ದಾರೆ ಅಂತ ಆಗ್ಲೇ ಹೇಳ್ದೆ ನಾನು. ಡ್ರೀಮಿಂಗ್ ಎನರ್ಜಿ ಮತ್ತೆ ಇಮ್ಯಾಜಿನೇಷನ್ ಅಂತ ಹೇಳಿದ್ನಲ್ಲ, ಇಮ್ಯಾಜಿನ್ ಮಾಡ್ಕೊತಿದ್ದಾರೆ. ನಿಮ್ ಜೊತೆ ಲೈಫ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತಿದ್ದಾರೆ. ಅವ್ರ ಲೈಫ್ ಹಿಂಗ್ ಗ್ರೋತ್ ಆಗುತ್ತೆ ನೀವ್ ಅವ್ರ ಜೊತೆ ಇದ್ರಿ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು. ಇಷ್ಟು ದಿನ ಏನ್ ಎಫರ್ಟ್ ಹಾಕಿರ್ಲಿಲ್ಲ, ಈಗೋಯಿಸ್ಟಿಕ್ ಆಗಿ ಅವಾಯ್ಡ್, ನಿಮ್ನ ನೆಗ್ಲೆಕ್ಟ್ ಮಾಡಿದ್ರು, ಖಂಡಿತ ನೆಗ್ಲೆಕ್ಟ್ ಮಾಡಿದ್ದಾರೆ ಗೈಸ್ ಮುಂಚೆ ನಿಮ್ನ. ಅದ್ರಿಂದ ಆಚೆ ಬಂದು ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು. ಇದು ನನಗೆ ತುಂಬಾ ಇಂಪಾರ್ಟೆಂಟ್, ನೀವ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಅವ್ರಿಗೆ ಅನ್ಸಿದೆ. ನೋಡಿ, ಅವ್ರಿಗೆ ತುಂಬಾ ಚಾಯ್ಸಸ್ ಇತ್ತು ಮುಂಚೆ, ತುಂಬಾ ಚಾಯ್ಸಸ್ ಇತ್ತು, ಓಕೆನಾ. ಈಗ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ, ಆ ಚಾಯ್ಸಸ್ ಎಲ್ಲ ಬಿಟ್ಬಿಟ್ಟು ನೀವೇ ಬೇಕು ಅವ್ರಿಗೆ. ಕನ್ಫ್ಯೂಷನ್ ಅಲ್ಲಿ ಇದ್ರು ಮುಂಚೆ, ತುಂಬಾ ಕನ್ಫ್ಯೂಷನ್ ಇದ್ರು, ಸೋಯಿಂಗ್ ನಡ್ಕೊಂಡಿದ್ದಾರೆ. ಬಟ್
ನಾವು ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ಜಗಲ್ ಮಾಡ್ತಿದ್ದಾರೆ ಗೈಸ್, ತುಂಬಾ ಜಗಲ್. ಅಂದ್ರೆ ನಾನು ಯಾಕೆ ಹಿಂಗ್ ಮಾಡ್ದೆ, ನನ್ನ ಫೈನಾನ್ಸ್ ಕಡೆ ನೋಡ್ಲಾ, ನಿಮ್ ಕಡೆ ನೋಡ್ಲಾ, ಈ ಎಮೋಷನ್ಸ್ ಹೇಗ್ ನಾನು ಹ್ಯಾಂಡಲ್ ಮಾಡ್ಲಿ ಈ ಸಿಚುವೇಶನ್ ಅಂತ ತುಂಬಾ ಜಗಲ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಅವ್ರಿಗೆ ಬೇರೆ ಚಾಯ್ಸಸ್ ಇದೆ, ಕನ್ಫ್ಯೂಷನ್ ಇದೆ ಸ್ವಲ್ಪ, ಅದಕ್ಕೆ ಜಗಲಿಂಗ್ ತೋರಿಸ್ತಾ ಇದೆ. ಬಟ್ ನೀವು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ, ನಿಮ್ಗೆ ಎಫರ್ಟ್ ಹಾಕ್ಬೇಕು, ಹಾಕ್ತಾರೆ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ ಫೈಲ್ ಟು ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. ಸೋಲ್ಮೇಟ್ಸ್, ನೀವಿಬ್ರು ಸುಮಾರು ಜನ ಸೋಲ್ಮೇಟ್ಸ್ ಇರ್ಬೋದು ಗೈಸ್. ಅಂದ್ರೆ ಪೂರ್ವ ಜನ್ಮದಿಂದ ನಿಮ್ದು ಕನೆಕ್ಷನ್, ಬಾಂಡಿಂಗ್ ಇರ್ಬೋದು, ಅಥವಾ ನಿಮ್ ಜೊತೆ ಅವರಿಗೆ ಪಾರ್ಟ್ನರ್ಶಿಪ್ ಬೇಕು ಲೈಫ್ ಅಲ್ಲಿ, ಮತ್ತೆ ಕೆರಿಯರ್ ವೈಸ್, ಜಾಬ್ ವೈಸ್ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಬೇಕು ಅಂತ ಅನ್ಕೋತಾ ಇದಾರೆ. ನೀವೇ ನೋಡಿ ಲೈಫ್ ಪಾರ್ಟ್ನರ್ ಕ್ಲೈಮ್ ಮಾಡಿ, ನೀವ್ ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗ್ಲೇಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ನೋಡಿ, ಮ್ಯಾರೇಜ್ ಕಾರ್ಡು ಬಂದಿದೆ, ನೀವ್ ಅವ್ರ ಲೈಫ್ ಪಾರ್ಟ್ನರ್ ಆಗ್ಲೇಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಿಕಾಸ್ ಅವ್ರಿಗೆ ಈ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅವ್ರು, ಪ್ಯಾರಡೈಸ್. ನಾನು ಏನ್ ಹೇಳ್ದೆ ಗೈಸ್, 9 ಆಫ್ ಪೆಂಟಕಲ್ಸ್, ನೀವ್ ಎಲ್ಲಿರ್ತೀರಾ ಅದು ಅವ್ರಿಗೆ ಸ್ವರ್ಗ ತರ. ಲೈಫ್ ನ ಎಂಜಾಯ್ ಮಾಡಿ ಖುಷಿಯಾಗಿ ಸ್ಯಾಟಿಸ್ಫೈಡ್ ಜೀವನ, ಅಷ್ಟು ಖುಷಿಯಾಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ಹನಿಮೂನ್ ಫೇಸ್, ನಿಮ್ನ ಮದ್ವೆ ಆಗಿ ಒಳ್ಳೆ ರೊಮ್ಯಾಂಟಿಕ್ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ವೆಡ್ಡಿಂಗ್ ರಿಂಗ್ಸ್, ರಿಪಿಟೇಷನ್, ಕನ್ಫರ್ಮೇಶನ್. ಪ್ಲೀಸ್ ಕ್ಲೈಮ್ ಗೈಸ್, ಪ್ಲೀಸ್. ನೋಡಿ, ಮ್ಯಾರೇಜ್, ಸೋಲ್ ಕನೆಕ್ಷನ್, ಸೋಲ್ಮೇಟ್ಸ್ ಅಂದ್ರೆ ನೋಡಿ, ಸೋಲ್ಮೇಟ್, ಸೋಲ್ ಕನೆಕ್ಷನ್, ಲೈಫ್ ಪಾರ್ಟ್ನರ್. ಖುಷಿನಾ? ಖುಷಿ ಆಗೇ ಆಗಿರುತ್ತೆ ಬಿಡಿ. ನೋಡಿ, ಮ್ಯಾರೇಜ್ ಪ್ರಪೋಸಲ್ ಕೊಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಇನ್ ಮುಂದೆ ನಿಮ್ನ ನೆಗ್ಲೆಕ್ಟ್ ಮಾಡೋದಾಗ್ಲಿ ಹಂಗೆಲ್ಲ ಮಾಡಲ್ಲ, ಎವರ್ ಲಾಸ್ಟಿಂಗ್ ಪ್ರೀತಿ ಇರುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ಡಿವೋಟೆಡ್ ಆಗಿದ್ದಾರೆ. ಅವ್ರು ಏನೇ ಜಗಲಿಂಗ್ ಇರ್ಬೋದು, ಫೈನಲಿ ಕನ್ಕ್ಲೂಷನ್ ಬಂದಿದ್ದಾರೆ ನೀವೇ ಅಂತ. ಎಂಗೇಜ್ಮೆಂಟ್ ರಿಂಗ್ ಗೈಸ್, ವಾವ್, ಹೈಯರ್ ಕಮಿಟ್ಮೆಂಟ್. ನೋಡಿ, ವೆಡ್ಡಿಂಗ್ ಎಂಗೇಜ್ಮೆಂಟ್ ರಿಂಗ್ ಇದೆ ಫಸ್ಟ್ ರೀಡಿಂಗ್ ಅಲ್ಲಿ ಬಂದಿರೋದು ಗೈಸ್. ಕ್ಲೈಮ್ ಮಾಡಿ, ಖಂಡಿತ ನಿಮ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೋತಿದ್ದಾರೆ. ನೋಡಿ, ಶಾಕ್. ಅವ್ರ ಲೈಫಲ್ಲಿ ನಾನು ಏನೋ ಹೇಳ್ದೆ ಅಲ್ವಾ, ಡೆತ್ ಕಾರ್ಡು. ನೋಡಿ, ರಿಪಿಟೇಷನ್, ಕನ್ಫರ್ಮೇಶನ್ ಸಿಕ್ತಾ, ಸಡನ್ ಚೇಂಜ್, ಶಾಕಿಂಗ್ ನ್ಯೂಸ್, ಸರ್ಪ್ರೈಸ್. ಅವ್ರಿಗೇನೋ ಸಡನ್ ಆಗಿ ಅವ್ರ ಲೈಫಲ್ಲಿ ನಡೆದಿದೆ, ಅವ್ರು ಸರ್ಪ್ರೈಸ್ ಆಗಿದ್ದಾರೆ, ನ್ಯೂಸ್ ಕೇಳಿ ಶಾಕ್ ಆಗೋಗಿದ್ದಾರೆ. ಅವ್ರು ಈ ಫೇಸ್ ಇಂದ ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು, ನಿಮ್ ಜೊತೆ ಮದ್ವೆ ಆಗ್ಬೇಕು ಅಂತಾನೆ ಅವರು ಅನ್ಕೋತಾ ಇರೋದು. ನೋಡಿ, ಸಿ, ವೆಡ್ಡಿಂಗ್ ರಿಂಗ್ಸ್, ಎಂಗೇಜ್ಮೆಂಟ್ ರಿಂಗ್, ಎರಡು ರಿಂಗ್. ನಿಮ್ಗೆ ರಿಂಗ್ ಗಿಫ್ಟ್ ಮಾಡ್ಬೋದು ನಿಮ್ ಪರ್ಸನ್, ಅಥವಾ ನೀವ್ ಅವ್ರಿಗೆ ರಿಂಗ್ ಗಿಫ್ಟ್ ಮಾಡಿರ್ಬೋದು. ನಿಮ್ಗೆ ಕಮಿಟ್ಮೆಂಟ್ ಕೊಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಇದಕ್ಕಿಂತ ಕನ್ಫರ್ಮೇಶನ್ ಬೇಕಾ ಗೈಸ್? ನೋಡಿ, ಓಕೆ, ವಾವ್. ಬಟ್ ವಾಟ್ಸ್ ನೆಕ್ಸ್ಟ್ ಅನ್ನೋದು ನಿಮ್ ಕೈಲೇ ಇದೆ ಗೈಸ್. ಅವ್ರನ್ನ ಎಕ್ಸೆಪ್ಟ್ ಮಾಡ್ಬೇಕಾ ಬೇಡ್ವಾ, ಕಂಪ್ಲೀಟ್ ಆಗಿ ನಿಮ್ಗೆ, ನಿಮ್ಮ ಕೈಲೇ ಇದೆ. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ವೀಲ್ ಆಫ್ ಫಾರ್ಚೂನ್ ಗೈಸ್, ಅವರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. 8 ಆಫ್ ಕಪ್ಸ್, ಮುಂಚೆ ಅವರು ನಿಮ್ನ ಬಿಟ್ಟು ಹೋಗಿದ್ರು. ಓಕೆನಾ? ಬೇರೆಯವ್ರಿಗೋಸ್ಕರ ಬಿಟ್ಟು ಹೋಗಿದ್ರು. ಬಟ್ ಈಗ ನಿಮ್ ಕಡೆ ಬರ್ಬೇಕು, ಯಾಕಂದ್ರೆ ನೀವ್ ಅವ್ರಿಗೆ ಸನ್ ಕಾರ್ಡ್ 2 ಸಲ ರಿಪೀಟ್ ಆಗಿದೆ ನೋಡಿ. ಸನ್ ನಿಮ್ ಜೊತೆ ಮುಂದುವರೆದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಮತ್ತೆ ಅದೇ ಕಾರ್ಡ್ ರಿಪಿಟೇಷನ್ ಆಗಿದೆ ಆಸ್ ಯೂಶುವಲ್. ನಾನು ಕನ್ಫರ್ಮೇಶನ್ಗೋಸ್ಕರ ಇನ್ನೊಂದಷ್ಟು ಮೆಸೇಜಸ್ ತಗೋತಾ ಇದ್ದೀನಿ ಅಷ್ಟೇ. ಖುಷಿನಾ? ಕನ್ಫರ್ಮೇಶನ್ ಸಿಕ್ತಾ? 9 ಆಫ್ ಕಪ್ಸ್, ನೋಡಿ 3 ಸರಿ 9 ಆಫ್ ಕಪ್ಸ್ ರಿಪೀಟ್ ಆಗಿದೆ ನೋಡಿ. ಖುಷಿನಾ? 3 ಸರಿ ಕನ್ಫರ್ಮೇಶನ್ ಕೊಡ್ತಿದ್ದೀನಿ ನೋಡಿ.
ನಿಮ್ಮ ಎದುರಿಗೆ ಶಫಲ್ ಮಾಡ್ತೀನಿ ಕಾರ್ಡ್ಸ್ ನೋಡಿ. 9 ಆಫ್ ಕಪ್ಸ್, 9 ಆಫ್ ಕಪ್ಸ್, 9 ಆಫ್ ಕಪ್ಸ್. ಅವರ ಲೈಫಲ್ಲಿ ನೀವು ಬಂದ್ರೆ ಮಾತ್ರ ಅವ್ರ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಸಿಗೋದು. ಅವ್ರ ಲೈಫಲ್ಲಿ ಎಲ್ಲಾ ಗೆದ್ದಂಗೆ ನೀವು ಅವ್ರ ಲೈಫಿಗೆ ಬಂದ್ರೆ ನೀವು ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ. ನೀವು ಅವ್ರ ಲೈಫಿಗೆ ಬಂದ್ರೆ ಅವ್ರ ಲೈಫ್ ಸ್ಯಾಟಿಸ್ಫೈಡ್ ಲೈಫ್ ಅಂತ ಗೈಸ್ ನೋಡಿ. ವಾವ್, ನೈಸ್ ಗೈಸ್. ಜಗಲ್, ನಾನು ಏನ್ ಹೇಳ್ದೆ ಆಗ್ಲೇ, ಜಗಲ್ ಮತ್ತೆ ಜಸ್ಟಿಸ್. ಅವರು ಏನಿ ಜಗಲ್ ಸಿಚುವೇಶನ್ ಇದೆಯೋ ಅದರಿಂದ ಆಚೆ ಬಂದು ನಿಮ್ಗೆ ನ್ಯಾಯ ಕೊಡ್ತಾರೆ ಗೈಸ್. ಎರಡಿದೆ ನೋಡಿ, ಇಲ್ಲಿ ಎರಡಿದೆ. ಏನ್ ಜಗ್ಲಿಂಗ್ ಸಿಚುವೇಶನ್ ಇದೆಯೋ ಅದಕ್ಕೆ ನಿಮಗೆ ನ್ಯಾಯ ಕೊಡ್ಬೇಕು ಅಂತ ಈಗ ಅನ್ಕೋತಾ ಇದ್ದಾರೆ. ಓಕೆನಾ? ಅವ್ರ ಲೈಫಲ್ಲಿ ಏನೋ ಸಡನ್ ಆಗಿ ನಡೆದಿದೆ ಗೈಸ್, ಅದರಿಂದ ಅವ್ರಿಗೆ ಐ ಓಪನ್ ಆಗಿದೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಫೈಲ್ 2ಗೆ ಏನ್ ಮೆಸೇಜಸ್ ಇದೆ? ಯೂನಿವರ್ಸ್ ಪ್ಲೀಸ್ ಹೇಳಿ. ಯೂನಿವರ್ಸ್ ಕಡೆಯಿಂದ ಫೈಲ್ 2ಗೆ ಏನ್ ಮೆಸೇಜ್ ಇದೆ? ಸ್ಟಾರ್ಸ್ ಕಾಂಟ್ ಶೈನ್ ವಿತೌಟ್ ಡಾರ್ಕ್ನೆಸ್. ನಿಮ್ಗೆ ಅವ್ರ ಮುಂಚೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ದೆ ಅಲ್ವಾ, ಅದನ್ನೇ ಯೂನಿವರ್ಸ್ ಹೇಳಿದೆ. ನೀವ್ ಆ ನೋವಲ್ಲಿ ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಾ, ನೀವ್ ಅವ್ರ ನೋವಲ್ಲಿ ಅವ್ರ ಜೊತೆ ಇದ್ದೀರಾ, ಆ ಕತ್ಲಲ್ಲಿ. ಸೊ ಈಗ ಅವ್ರಿಗೆ ನೀವು ಬೇಕು ಅಂತ ಅನಿಸ್ತಾ ಇದೆ. ಹಂಗೇನೆ ನಕ್ಷತ್ರ ಕತ್ಲೆ ಇಲ್ದೇನೆ ನಕ್ಷತ್ರ ಶೈನ್ ಆಗಲ್ಲ. ನೀವ್ ಅಷ್ಟು ಅನುಭವಿಸಿದ್ದಕ್ಕೆ ಖಂಡಿತ ನಿಮ್ ಪ್ರತಿಫಲ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ವಾವ್, ನೀವ್ ಏನೇನ್ ನೋವು ದುಃಖ ಅನುಭವಿಸಿದಿರಾ ಅದ್ರಿಂದ ಆಚೆ ಬಂದು ಸ್ಟಾರ್ ತರ ಶೈನ್ ಆಗ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ ಪಾಡಿಗೆ ನೀವಿರಿ. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಗೈಸ್, ನಾನ್ ಏನ್ ಹೇಳ್ದೆ ನಿಮ್ಗೆ, ಪ್ಲೀಸ್ ಕ್ಲೈಮ್ ಮಾಡಿ ಎನರ್ಜಿನ. ನಂಗೆ ಖುಷಿ ಆಗ್ತಿದೆ ಗೊತ್ತಾ ನೋಡಿ. ಎಂಗೇಜ್ಮೆಂಟ್ ರಿಂಗ್ ಬಂತಾ? ಓಕೆನಾ? ವೆಡ್ಡಿಂಗ್ ಕಾರ್ಡ್ಸ್ ವೆಡ್ಡಿಂಗ್ ರಿಂಗ್ಸ್ ಬಂತಾ? ಫ್ಯಾಮಿಲಿ ಕಾರ್ಡ್ ಬಂತಾ? ಈಗ ಸಾಂಗ್ ನೋಡಿ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಈ ಸಾಂಗ್ ಫುಲ್ ನೋಡಿ ಗೈಸ್. ನಿಮ್ ಪರ್ಸನ್ ಕಡೆಯಿಂದ ನಿಮ್ಗೆ ಇನ್ನು ಏನೇನ್ ಮೆಸೇಜಸ್ ಬೇಕು ಸಿಗುತ್ತೆ ಖಂಡಿತ. ಸುಮಾರು ಜನ ಕಮಿಟ್ಮೆಂಟ್ ಸಿಕ್ಕುತ್ತೆ, ಯಾಕಂದ್ರೆ 4 ಸರಿ ಕನ್ಫರ್ಮೇಶನ್ ಸಿಕ್ಕಿದೆ. ಓಕೆನಾ? ಖಂಡಿತ ಯಾರ್ದಾದ್ರೂ ಹೇಳಿದ್ರೆ, ಯಾರ್ದಾದ್ರೂ ಪ್ರಪೋಸಲ್ ಬಂದ್ರೆ ನಂಗೆ ಮೆಸೇಜ್ ಮಾಡಿ ಗೈಸ್, ತುಂಬಾ ಖುಷಿ ಆಗುತ್ತೆ. ನನ್ ವ್ಯೂವರ್ಸ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ವಾವ್, ಕ್ಲೈಮ್ ಮಾಡಿ ಗೈಸ್ ಎನರ್ಜಿನ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ, ಏಂಜಲ್ಸ್ಗೆ. ಓಕೆನಾ? ನೈಸ್ ಎನರ್ಜಿ. ಎಲ್ಲಾ ರೀಡಿಂಗ್ಸ್ ಅಲ್ಲೂ ಈ ತರ ಬರಲ್ಲ ಗೈಸ್. ವಾವ್. ಓಕೆ, ಯಾರ್ಯಾರಿಗೆ ನನ್ನ ರೀಡಿಂಗ್ ತುಂಬಾ ಇಷ್ಟ ಆಗಿದ್ರೆ ಅಥವಾ ರೆಸೊನೇಟ್ ಆಗಿದ್ರೆ, ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದೇ